ಹರೇ ಶ್ರೀನಿವಾಸ. ಎಲ್ಲರಿಗೂ ಗೋವಾ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ಇಂದು ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರ್ತಕ್ಕಂಥ ಶ್ರೀಮತಿ ಶಕುಂತಲಾಬಾಯಿ ಅವರ ಒಂದು ಮನೆಯಲ್ಲಿ ನಾನಿದ್ದೇನೆ. ಸಾಧಕರ ಒಂದು ಪರಿಚಯ ಮಾಲಿಕೆಯಲ್ಲಿ ಇಂದು ಹಿರಿಯ ಸಾಧಕರನ್ನ ನಾನು ಇಂದು ನಿಮಗೆ ಪರಿಚಯ ಮಾಡಿಕೊಳ್ಳಲಿದ್ದೇನೆ. ಅತ್ಯಂತ ಸಾಧನೆಯನ್ನು ಮಾಡಿರೋರು. ಈ ನಮ್ಮ ಮಹಾಕೃತಿಗಳನ್ನ ಹಲವಾರು ಬಾರಿ ಓದಿ ಪಠನ ಮಾಡಿ ಅದರ ಒಂದು ಸೇವೆಯನ್ನ ಭಗವಂತನಿಗೆ ಅರ್ಪಿಸಿದ್ದಾರೆ. ಅಂತ ಒಬ್ಬ ಹಿರಿಯರನ್ನ ನಾನಿಂದು ನಿಮಗೆ ಪರಿಚಯ ಮಾಡ್ಕೊಡ್ತಾ ಇದ್ದೇನೆ. ಬನ್ನಿ ಅಮ್ಮ. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಶಕುಂತಲಾ ವೆಂಕಟೇಶ್ ಮೂರ್ತಿ ಅಂತ. ವೆಂಕಟೇಶ್ ಮೂರ್ತಿ. ತಾವು ಮೂಲತಃ ಎಲ್ಲಿಯವರು? ರಾಘವೇಂದ್ರ ರಾವ್ ಅಂತ ನಮ್ಮ ತಂದೆಯವರು. ಅವರು ಬೆಂಗಳೂರಿನಲ್ಲಿ ಅವರು ಸಿಲ್ಕ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೊಳ್ಳೇಗಾಲ ಅಂತ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಅವ ನಮ್ಮ ತಾಯಿ ಹೆಸರು ಕಮಲಾಬಾಯಿ ಅಂತ. ನಾನು ಒಬ್ಳೆ ಮಗಳು. ಆಮೇಲೆ ನಾನು ಓದಿರೋದು SSLC ತನಕ. ಆಗಿನ ಕಾಲದಲ್ಲಿ ತುಂಬಾ ಹೆಣ್ಮಕ್ಕಳನ್ನ ಕಾಲೇಜ್ ಕೆಲಸಕ್ಕೆ ಸ್ವಲ್ಪ ಹಿಂದೆ ಹಾಕೋರು, ಅಷ್ಟೇ ಮಾತ್ರ ಓದಿದ್ದು. ಸಂಗೀತದಲ್ಲಿ ಸೀನಿಯರ್ ಅಲ್ಲ, ಸಂಗೀತ ಪರೀಕ್ಷೆ. ಈಗ ಒಂದ್ ನಿಮಿಷ, ನಿಮ್ಮ ಪರಿಚಯವನ್ನು ನಿಮ್ಮ ಮಗಳಾಗಿರ್ತಕ್ಕಂಥ ರಮಾ ಅವರಿಂದ ನಾವು ಕೇಳೋಣ. ರಮಾ ಅವರೇ ಬನ್ನಿ, ಇಲ್ಲೇ ಇವ್ರ ಪಕ್ಕ ತಿನ್ಕೊಂಡ್ಬಿಡಿ. ಅವ್ರ ಪರಿಚಯ ಸ್ವಲ್ಪ ಮಾಡ್ಕೊಟ್ಬಿಡಿ, ನೀವೇ ಹೇಳಿ. ನಂತರ ಮತ್ತೆ ಅಮ್ಮನಿಂದ ಒಂದ್ ಸ್ವಲ್ಪ ತಗೊಳ್ಳೋಣ ಅಂತ. ಓಕೆ. ಹರೇ ಶ್ರೀನಿವಾಸ. ಇವರು ನಮ್ಮ ತಾಯಿಯವರು ಶ್ರೀಮತಿ ಶಕುಂತಲಾಬಾಯಿ ಅಂತ. ಸೊ ಅವ್ರದ್ದು ಕಿರಿ ಪರಿಚಯ ಸ್ವಲ್ಪ ಮಾಡ್ಕೊಡ್ತೀನಿ ನಾನು. ನಮ್ಮ ತಾಯಿಯವರು ಶಕುಂತಲಾ ವೆಂಕಟೇಶ್ ಮೂರ್ತಿ ಅವರ ಒಬ್ಬೊಬ್ಬರು ಆದರ್ಶ ಮಹಿಳೆ. ಇವರ ತಂದೆ ರಾಘವೇಂದ್ರ ಅಂತ ರೇಷ್ಮೆ ಇಲಾಖೆಯಲ್ಲಿ ಮ್ಯಾನೇಜರ್ ಆಗಿದ್ರು. ಜ್ಞಾನಿಗಳು, ಹೃದಯವಂತರು, ನಿಷ್ಠಾವಂತರು ಕೂಡ. ಇವರ ಮನೆಯಲ್ಲಿ ಮಾಧ್ವ ಸಂಪ್ರದಾಯದ ಗ್ರಂಥಾಲಯವೇ ಇದೆ ಇವರ ಮನೆಯಲ್ಲಿ. ಇವರ ತಾಯಿ ಶ್ರೀಮತಿ ಕಮಲಾಬಾಯಿ ಅಂತ. ಇವರಿಬ್ಬರ ಏಕೈಕ ಪುತ್ರಿಯಾಗಿ ಆಗಿನ ಕಾಲದಲ್ಲಿ SSLC ಓದಿ ಶಾಲೆಯ ಶಿಕ್ಷಕಿಯಾಗಿ ಕೆಲವು ಕಾಲ ಸೇವೆ ಸಲ್ಲಿಸಿದ್ದಾರೆ. ಬಾಲ್ಯವು ಸುಖಮಯವಾಗಿತ್ತು. ಶ್ರೀಮಾನ್ ನರಸಿಂಗರಾಯವರನ್ನು ದೇವಭಕ್ತರು. ಇವರು ನಮ್ಮ ತಾಯಿಯವರ ಮಾವನವರು. ಹರಿದಾಸ ಕೂಟದವರು. ದೇವರ ನಾಮಗಳನ್ನು ರಚಿಸಿದವರು. ಮೈಸೂರಿನ ಕಟ್ಟೆಮನೆಯಲ್ಲಿ ಗೋಪಾಲಕೃಷ್ಣ ದೇವರು ಇರುವಂತ ಮನೆಯಲ್ಲಿ ಜಯೇಶ ವಿಠಲ ಶಿಷ್ಯರಾಗಿದ್ದರು. ಇವರ ಜ್ಯೇಷ್ಠ ಪುತ್ರರಾದ ಶ್ರೀ ವೆಂಕಟೇಶ್ ಮೂರ್ತಿಗಳು ಕೈ ಹಿಡಿದು ದೊಡ್ಡ ಕುಟುಂಬಕ್ಕೆ ಸೇರಿ ಅತ್ತೆಯ ಮನೆಯಲ್ಲಿ ಸೈ ಎನಿಸಿಕೊಂಡು ಇವೆಲ್ಲರ ನಡುವೆಯೂ ಅವರ ಜೀವನ ಸಂತಸದಿಂದ ಕೂಡಿತ್ತು. ಆದರೆ ವಿಧಿಯಾಟವೇ ಬೇರೆ ಆಗಿತ್ತು. 59ನೇ ವಯಸ್ಸಿನಲ್ಲಿ ನಮ್ಮ ತಂದೆಯವರು ತೀರಿಕೊಂಡರು. ತಲೆಯ ಮೇಲೆ ಬಿದ್ದ ಹಾಗೆ ಕಷ್ಟಗಳು ಬಂದವು. ಆಗ ಕಾಪಾಡಿದ್ದು ತಂದೆಯವರ ಗ್ರಂಥಗಳ ಆ ಪರಮಾತ್ಮನ ಬಗ್ಗೆ ಓದುತ್ತಾ ತಮ್ಮ ಕಷ್ಟಗಳನ್ನು ಮರೆತು ಮಕ್ಕಳನ್ನು ಒಂದು ದಡಕ್ಕೆ ಸೇರಿಸಿದರು. ಅವರ ಸಾಧನೆ ಹೀಗೆ 35 ವರ್ಷ ತನಕ ನಡೆಯಿತು. ಬಾಲ್ಯದಿಂದಲೂ ನಮ್ಮ ತಾಯಿಯವರಿಗೆ ಆಧ್ಯಾತ್ಮದಲ್ಲಿ ಆಸಕ್ತಿಯನ್ನು ಹೊಂದಿದ್ದವರಾಗಿದ್ದರು. ಈ ಇಳಿ ವಯಸ್ಸಿನಲ್ಲಿಯೂ ಸಹ ವಿದ್ವಾಂಸರ ಪ್ರವಚನಗಳನ್ನು ಶ್ರದ್ಧೆಯಿಂದ ಕೇಳುವ, ಬರೆಯುವ ಹವ್ಯಾಸ ಬೆಳೆಸಿಕೊಂಡಿದ್ದರು. ಅದಲ್ಲದೆ ಮಹಾತ್ಮರ ಚರಿತ್ರೆಗಳನ್ನು, ಸಾಧನೆಗೆ ಉಪಯುಕ್ತವಾದ ಮಾಹಿತಿಗಳನ್ನು ಸಂಗ್ರಹಿಸಿ ಬರೆದುಕೊಳ್ಳುವರಾಗಿದ್ದರು. ಆತ್ಮ ಸಂತೋಷದ ಇವರ ಸಂಗ್ರಹವನ್ನು ಪೂರ್ವ ಪುಣ್ಯದಿಂದ ಲಭ್ಯವಾದ ಸಾತ್ವಿಕದ ಸ್ವಭಾವದ ಮಕ್ಕಳುಗಳು, ಸೊಸೆಯರು ಆಸೆಯ ಒತ್ತಾಯದ ಮೇರೆಗೆ ಪುಸ್ತಕ ರೂಪದಿಂದ ಹೊರತಂದಿದ್ದಾರೆ. ಉತ್ತರಾದಿ ಮಠಾಧೀಶರಾದ ಸಾವರದಾಯಿತು ಶ್ರೀ ಸತ್ಯಾತ್ಮರ ಮತ್ತು ಪಲ್ಲಿಮಾರು ಮಠಾಧೀಶರಾದ ಶ್ರೀ ವಿದ್ಯಾಧೀಶರ ತೀರ್ಥರ ಅನುಗ್ರಹದಿಂದ ಅವರಿಗೆ ಬರೆಯುವ ಸ್ಫೂರ್ತಿ ಬಂತು. ಅವರು ಬರೆದಿರುವ ಗ್ರಂಥಗಳು ಶ್ರೀಮದ್ ಭಾಗವತ, ಭಗವದ್ಗೀತೆ, ರಾಮಾಯಣ ಮತ್ತು ಅನೇಕ ಇತಿಗಳ ದಾಸರುಗಳ ಚರಿತ್ರೆಗಳನ್ನು ಬರೆದಿದ್ದಾರೆ. ಸುಮಾರು 12 ಗ್ರಂಥಗಳನ್ನು ಜನಸಾಮಾನ್ಯರಿಗೂ ಮನ ಮುಟ್ಟುವಂತೆ ಬರೆದಿದ್ದಾರೆ. ಆಧ್ಯಾತ್ಮದಲ್ಲಿ ಒಲವು ಪಡೆದ ಹೊಸ ಪೀಳಿಗೆಯ ಹೆಣ್ಣು ಮಕ್ಕಳ ಹಾಗೂ ಅವರ ಅಭಿರುಚಿಯನ್ನು ಹೊಂದಿದ ಸಮಾನ ವಯಸ್ಸಿನ ಮಹಿಳೆಯರಿಗೂ ಕೆಲವು ಗ್ರಂಥಗಳು ಮಾರ್ಗದರ್ಶನವಾಗಿದೆ. ಇವರ ಹವ್ಯಾಸ ದೇವರ ಪುಸ್ತಕಗಳನ್ನು ಓದುತ್ತಾ, ದೇವರ ಯತಿಗಳ ದಾಸಗಳ ಚಿತ್ರಗಳನ್ನು ಬಿಡಿಸುತ್ತಾ, ಕಷ್ಟದಲ್ಲಿರುವವರನ್ನು ತಮ್ಮ ಉದಾಹರಣೆ ಕೊಟ್ಟು ಸಂತೈಸುತ್ತಾ, ಸೊಸೆಯರನ್ನು ತಮ್ಮ ಮಕ್ಕಳಂತೆ ಪ್ರೀತಿಯನ್ನು ನೋಡಿಕೊಳ್ಳುತ್ತಾ ಒಂದು ಆದರ್ಶನ ಜೀವನ ನಡೆಸುತ್ತಿದ್ದಾರೆ. ಇವರಿಗೆ ಈಗ 92 ವರ್ಷ. ಇಡೀ ವಯಸ್ಸಿನಲ್ಲೂ ಸಹ ಈ ಭಕ್ತಿಯ ಕೊಡುಗೆಯನ್ನು ಮೆಚ್ಚಿ ಪೂಜ್ಯರಾದ ಶ್ರೀ ಡಾಕ್ಟರ್ ವ್ಯಾಸನಕೆರೆ ಪ್ರಭಂಜನಾಚಾರ್ಯರು ಶ್ರೀ ವರಪ್ರದ ಶ್ರೀನಿವಾಸ ಸನ್ನಿಧಿ ಮದ್ದೂರಿನಲ್ಲಿ ಸನ್ಮಾನಿಸಿದ್ದರು. ನಮ್ಮ ತಾಯಿಯವರು ಬರೆದಿರೋದು ಗ್ರಂಥಗಳು ಸುಮಾರು 12-13 ಬುಕ್ಸ್ಗಳೆಲ್ಲ ಇದೆ. ಸೊ ಅವ್ರು ಬರೆದಿರೋ ಗ್ರಂಥ ಯಾವ್ದು? ಹರಿದಾಸ್ ದೀಪ ಅಂತ. ಎಲ್ಲಾ ದಾಸರ ಮೇಲೆ ಬರೆದಿರೋದು ಚರಿತ್ರೆ, ಜೀವನ ಚರಿತ್ರೆ. ಅವನ್ನ ಅವರಿಂದ ಕೇಳ್ಬಿಡ್ತೀನಿ ನಾನು, ಅವ್ರ ಬಾಯಿಂದನೇ ಯಾವಾಗ
ಅಮ್ಮ ನೀವು ಮೂಲತಃ ಯಾವ ಊರು ಅಂತ ಹೇಳಿದ್ರಿ? ಯಾವ್ದು ಯಾವ ಊರವ್ರು ನೀವು ಮೂಲ? ಮೂಲ ನಮ್ದು ಅಂದ್ರೆ ನಮ್ಮ ತಂದೆಯವರು ಕರ್ನಾಟಕದಲ್ಲೇ ಇದ್ದಿದ್ದು. ಅವರು ಮದ್ರಾಸ್ ಗೌರ್ಮೆಂಟ್ ಅಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡಿದ್ರು. ಸಿಲ್ಕ್ ಡಿಪಾರ್ಟ್ಮೆಂಟ್ ಅಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡಿದ್ರು. ನಾನು ಒಬ್ಳೆ ಮಗಳು, ತಾಯಿ ಕಮಲಾಬಾಯಿ ಅಂತ. ಆದ್ರೆ ಚಿಕ್ಕ ವಯಸ್ಸಿನಲ್ಲಿ ಒಳ್ಳೆ ಅಧ್ಯಾತ್ಮಕದ ಕಡೆನೆ ಸ್ವಲ್ಪ, ಯಾಕೆ ನಮ್ಮ ತಂದೆಯವರು ಬಹಳ ಅದರಲ್ಲಿ ಆಸಕ್ತಿ ವಹಿಸಿದ್ದರಿಂದ ನಮ್ಮ ಮನೆಯೊಳಗೆ ದೊಡ್ಡ ಲೈಬ್ರರಿ ತರ ಬೇಕಾದ್ರೆ ಆಮೇಲೆ ಸ್ವಲ್ಪ ಎಲ್ಲ ಓದಿ ಸಂಗೀತದಲ್ಲಿ ಸೀನಿಯರ್ ಆಗಿದೆ. ಆಮೇಲೆ ಒಂದ್ 4 ವರ್ಷ ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಟೀಚರ್ ಆಗಿ ಕೆಲಸ ಮಾಡಿದ್ದೆ. ಎಲ್ಲಿ? ಕೊಳ್ಳೇಗಾಲದಲ್ಲಿ ಹರಪನಹಳ್ಳಿ ಅಂತ. ಹರಪನಹಳ್ಳಿ ಅಲ್ಲೇ ನಮ್ಮ ತಂದೆಯವರಿಗೆ ಟ್ರಾನ್ಸ್ಫರ್ ಆಗಿತ್ತು. ಸರಿ, ಅದೇ 4 ವರ್ಷ ಕೆಲಸ ಮಾಡಿದೆ. ಆಮೇಲೆ ನಂತರ HS ನರಸಿಂಗರಾವ್ ಅಂತ ಮೈಸೂರು ಕಡೆಯವರು, ಅವರು ಕೊರಟಗೆರೆ ಅವರ ಸ್ಥಳ. ಸರಿ, ಅವ್ರ ಮಗ HN ವೆಂಕಟೇಶ್ ಮೂರ್ತಿ ಅಂತ, ಅವರು ಬ್ರೂಕ್ ಬಾಂಡ್ ಕೆಲಸದಲ್ಲಿ ಇರ್ತಾರೆ. ಅವರು ನಾವು ತಿಪ್ಟೂರಿಗೆ ಬಂದು ತಿಪ್ಟೂರಿನಲ್ಲಿ ಸರಿ ಅವಾಗ ಕೆಲಸ ಬಿಟ್ಬಿಟ್ಟು ಮತ್ತೆ ದೊಡ್ಡ ಕುಟುಂಬ. ನಮ್ಮ ಮನೇಲಿ ನಾವು ಒಬ್ಳೆ ಬೆಳೆದಿದ್ದು. ಇನ್ನೋಡ್ರೆ ಮನೆ ತುಂಬಾ ಜನ, 5 ಜನ ಅತ್ತಿಗೆ ನಾದ್ನೇರು ಇಲ್ಲ, ಆದ್ರೆ ಅತ್ತೆ ಇಲ್ಲ. ಎಲ್ಲ ನಮ್ಗೆ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಇತ್ತು. ಜಾಸ್ತಿ ಬೇರೆ ಕಡೆಗೆ ಅವಕಾಶ ಕೊಡ್ಲಿಲ್ಲ ನನಗೆ. ಇನ್ನೊಂದು ವಿಷಯ, ನೀವು ಕೊಳ್ಳೇಗಾಲದಲ್ಲಿ ಅಲ್ಲೇ SLC ಮುಗಿಸಿದ್ದ ಅಥವಾ ಇಲ್ಲಿ ಇದಕ್ಕೆ ಬಂದ್ಮೇಲೆ ಮುಗಿಸಿದ್ರ SLC? ಅಲ್ಲಿ ಇದ್ದಾಗಲೇ ಮದುವೆ ಆಯ್ತು. ಅಲ್ಲೇ ಇದ್ದಾಗಲೇ ಅಂದ್ರೆ ನಿಮ್ಮ ಅಭ್ಯಾಸ ಎಲ್ಲ ಕೊಳ್ಳೇಗಾಲದಲ್ಲಿ ಆಗಿದ್ದು. ಕೊಳ್ಳೇಗಾಲದಂತೆ. ನನಗೆ ಒಂದು ಪ್ರಶ್ನೆ ಏನಂದ್ರೆ, ಈಗಿನ ಶಿಕ್ಷಣಕ್ಕೆ ಮತ್ತೆ ಆವಾಗ ನಿಮ್ SLC ಆಗಿನ ಶಿಕ್ಷಣಕ್ಕೆ ಏನ್ ಅಂತರ ಇದೆ, ಏನ್ ವ್ಯತ್ಯಾಸ ಅನಿಸ್ತಾ ಇದೆ ನಿಮ್ಗೆ? ಏನ್ ವ್ಯತ್ಯಾಸ ಅಂದ್ರೆ, ಆಗಿನ ಕಾಲದಲ್ಲಿ ಮದ್ರಾಸ್ ಗೌರ್ಮೆಂಟ್ ಇದ್ದು SSLC ಓದಿದ್ರು ಕೂಡ ತುಂಬಾ ನಾಲೆಜ್ ಇತ್ತು. ಅದಕ್ಕಿಂತ ಮುಂಚೆ ಕೂಡಲೇ ನಮ್ಮ ತಂದೆಯವರು ಸಿಲ್ಕ್ ಮ್ಯಾನೇಜರ್ ಆಗಿದ್ರು. ಅವರು 3 ವರ್ಷಕ್ಕೆ ಟ್ರಾನ್ಸ್ಫರ್ ಆಗ್ತಿದ್ರು. ಅಲ್ಲಿ ಯುರೋಪಿಯನ್ ಕಾನ್ವೆಂಟ್, ಅವಾಗ ಬಿಫೋರ್ ಇಂಡಿಪೆಂಡೆನ್ಸ್, ಅವಾಗ ಯುರೋಪಿಯನ್ ಕಾನ್ವೆಂಟ್ ಇದ್ರೆ ನಾನು ಸೇರಿಸಿದ್ರು. ಆದ್ರಿಂದ ಇಂಗ್ಲಿಷ್ ತುಂಬಾ ಚೆನ್ನಾಗಿ ನನಗೆ ಇಂಗ್ಲಿಷ್ ಅಲ್ವಾ ನಿಮ್ದು? ಅವಾಗಿನ SLC ನೀವು PhD ಸಮ ನಿಜವಾಗ್ಲೂ ಅಷ್ಟು ಚೆನ್ನಾಗಿರ್ತಿತ್ತು. ಮುಂದೆ ಈಗಿನ ತರ ಓದಿಸಿದ್ರೆ ಡಿಗ್ರಿ ಆಗಿ ತುಂಬಾ ಚೆನ್ನಾಗಿರೋದು. ಮುಂದೆ ಕಳ್ಸಕ್ಕೆ ಅವಕಾಶ ಆಗಲಿಲ್ಲ. ಅವಾಗ ಹೆಣ್ಮಕ್ಳು ಸ್ವಲ್ಪ ಜಾಸ್ತಿ ಹೊರಗಡೆ ಕಳಿಸ್ತಿಲ್ಲ ಓದಕ್ಕೆ. 4 ವರ್ಷ ಟೀಚರ್ ಆಗಿದ್ದೆ. ಆಮೇಲೆ ನಂಗೆ ಮದ್ವೆ ಆಯ್ತು. HN ವೆಂಕಟೇಶ್. ನೆನಪಿದೆಯಾ ಎಷ್ಟರಲ್ಲಿ ಮದುವೆ ಆಗಿದ್ದು? ನೆನಪಿದೆ? ಯಾವ ಇಸ್ವಿಯಲ್ಲಿ ನೆನಪಿದೆಯಾ? ಯಾವ ಇಸ್ವಿಲಿ ಇಲ್ಲ, 3/11/1954. ಸ್ವತಂತ್ರ ನಂತರ ಬಂದ್ ಮದ್ವೆ ಆಗಿ ಈ ಕಡೆ ಬಂದ್ ನೀವು ಸ್ವತಂತ್ರ ಆದ್ರೆ. ನನಗೆ 4 ಜನ ಗಂಡ್ ಮಕ್ಳು, 2 ಹೆಣ್ಮಕ್ಳು. ಸರಿ, ಅವರೆಲ್ಲ ಓದೋದು ಬರೆಯೋದು ಸಂಸಾರ ತುಂಬಾ ಒಳ್ಳೆಯವರು ಪಾಪ. ಯಜಮಾನ್ರು ತುಂಬಾ ಶಾಂತಿಯಿಂದ ಆಯ್ತು. ಆಮೇಲೆ ಇದ್ದಕ್ಕಿದ್ದಾಗೆ ಪಾಪ ಅವ್ರಿಗೆ ಯಜಮಾನ್ ಹೆಸರು, ನಿಮ್ ಮನೆಯವ್ರ ಹೆಸರು? ವೆಂಕಟೇಶ್ ಮೂರ್ತಿ. ಮಕ್ಕಳ ಹೆಸರು ಹೇಳ್ಬೇಡಿ, ಮಕ್ಕಳ ಹೆಸರು, ಅವ್ರು ಏನ್ ಮಾಡ್ತಾರೆ ನನಗೆ ಸ್ವಲ್ಪ ಪರಿಚಯ. ನನ್ನ ಮಕ್ಕಳು ದೊಡ್ಡವನು ಶೇಷ್ಗಿರಿ ಅಂತ, 2ನೇವನು ಶ್ರೀಧರ, 3ನೇವನು ರಘು ಅಂತ, 4ನೇವನು ಗೋಪಾಲ. ಆಮೇಲೆ 2 ಹೆಣ್ಮಕ್ಳು, ರಮ ಮೀರಾ. ಅವ್ರು ಎಲ್ಲೆಲ್ಲಿದ್ದಾರೆ ಸ್ವಲ್ಪ? ಅವರೆಲ್ಲ ಪಾಪ ಓದ್ತಾ ಇದ್ರು ಎಲ್ಲ. ಸರಿ, 2 ಮಕ್ಕಳಿಗೆ ಅವ್ರ ಕಾಲದಲ್ಲಿ ಮದ್ವೆನೂ ಮಾಡ್ಬಿಟ್ಟು, ಸರಿ ಒಬ್ಬ ಮಗ 4 ಡಿಗ್ರಿ ತನಕ ಓದಿಸ್ದೆ ದೊಡ್ಡವನ. ಆಮೇಲೆ ಬಾಕಿ 3 ಜನ ಮಕ್ಕಳು ಅವ್ರು ಎಲ್ಲ ಓದಿ ಸರಿ ಎಲ್ಲ ಓದ್ತಾ ಇದ್ದಾಗಲೇ ಇಷ್ಟು ಸಂಸಾರದಲ್ಲಿ ಇಷ್ಟೊಂದು ಜವಾಬ್ದಾರಿ ಇತ್ತಂದ ನನಗೇನು ಅಧ್ಯಾತ್ಮದ ಕಡೆ ಹೋಗೋದಕ್ಕೆ ಅವಕಾಶ ಸಿಗ್ತಾ ಇರ್ಲಿಲ್ಲ. ಅವಾಗ ಮನಸ್ಸು ತುಂಬಾ ಇತ್ತು, ಅದ್ರಲ್ಲಿ ಮಾಡಕ್ ಆಗ್ತಾ ಇರ್ಲಿಲ್ಲ, ಆ ತರ ಇತ್ತು. ಆಮೇಲೆ ಹಾರ್ಟ್ ಅಟ್ಯಾಕ್ ಆಗಿದ್ದಕ್ಕಿದ್ದಾಗ ಪಾಪ ನಮ್ಮ ಯಜಮಾನ್ರು 59 ವರ್ಷ, 58 ಆಗಿ 59 ವರ್ಷ ಹೋಗ್ಬಿಟ್ರು. ಅವಾಗ 3 ಜನ ಮಕ್ಕಳೆಲ್ಲ ಓದ್ತಾ ಇದ್ರು. ಆ ಜವಾಬ್ದಾರಿ ಇತ್ತಲ್ವಾ, ಆ ಜವಾಬ್ದಾರಿ ಎಲ್ಲ ಕಡ್ಕೊಂಡ್ಮೇಲೆ ಆಮೇಲೆ ಸ್ವಲ್ಪ ನನ್ಗೆ ನೆಮ್ಮದಿ ಸಿಕ್ತು. ಸರಿ, ನಮ್ಮ ಕರ್ತವ್ಯಗಳು ಮಾಡ್ಬೇಕು, ಬಿಟ್ಟು ಅದೆಲ್ಲ ಮಕ್ಕಳಿಗೆಲ್ಲ ಒಳ್ಳೆ ಕಡೆ ಹುಡುಕಿ, ಬೆಂಗಳೂರಿನಲ್ಲೇ ನೋಡಿ ಒಳ್ಳೆ ಸೊಸೈಟಿ ಹುಡುಗಿ ಮದುವೆಗಳೆಲ್ಲ ಆಯ್ತು. ಆಮೇಲೆ ನನಗೆ ಜವಾಬ್ದಾರಿ ಕಳೆದ್ಮೇಲೆ ಸರಿ ನೆಮ್ಮದಿ ಸಿಕ್ತು. ಇವಾಗ ದೊಡ್ಡ ಮಗ ಎಲ್ಲಿದ್ದ, ಏನ್ ಮಾಡ್ತಾ ಇದ್ರೆ ಕೆಲಸ? ಅವರು ಡಿಫೆನ್ಸ್ ನಲ್ಲಿ ಬಾಂಬೆನಲ್ಲಿ ಕೆಲಸದಾಗಿದ್ದು. ಸೊಸೆಯಲ್ಲಿ ಅವಳು, ಅವ್ರ ಸೊಸೆ ಮೈಸೂರಿನವರು. ಇನ್ನು ಎರಡನೇ ಮಗ ಹೆಸರು? 2ನೇ ಮಗ ಶ್ರೀಧರ ಅಂತ, ಅವನು ಹೊಸೂರಲ್ಲಿ ಪ್ರೆಸ್ಟೀಜ್ ಕಂಪನಿಲಿ ಅವನು ಕೆಲಸದಲ್ಲಿದ್ದ. ಅವ್ರ ಸೊಸೆ ಇದೆ ಬೆಂಗಳೂರಿನವರು, ಹೆಸರು ರಜನಿ ಅಂತ. 3ನೇ ಮಗ ಅವನು ಓದಿದ ತಕ್ಷಣ ಮಕ್ಕಳಿಗೆಲ್ಲ ಕೆಲಸ ಸಿಗ್ಬಿಡ್ತು. ಡೆಲ್ಲಿನಲ್ಲಿ ಮಾರುತಿ ಉದ್ಯೋಗದಲ್ಲಿ ಅವನ ಕೆಲಸ. ಸರಿ, ಡೆಲ್ಲಿನಲ್ಲೇ ಇದ್ರು, ಅವ್ರ ತಾಗಿನೇ ಇದ್ರು.
ಸರಿ ಅವಳು B.Com ಮಾಡ್ಕೊಂಡು ಅವಳು ಕೆಲಸದಲ್ಲಿದ್ದ. ಅವಳು ಪ್ರತಿಮಾ ಅಂತ Okay, ಮೊದ್ಲು. yes, okay. 4ನೇವನು ಗೋಪಾಲ ಅಂತ, ಅವನು B.Com MBA ಅವನು ಮಾಡ್ಕೊಂಡು ಅವನು ಗೋದ್ರೇಜ್ ಕಂಪನಿಯಲ್ಲಿ ಕೆಲಸ, ಅವನಿಗೂ ಬಾಂಬೆಲಿ ಕೆಲಸ ಸಿಕ್ತು. ಮೈಸೂರು ಹುಡುಗಿ ಅವಳು ಸಂಧ್ಯಾ ಅಂತ. ಓಕೆ. ಈಗ ಒಟ್ಟು ಮೊಮ್ಮಕ್ಕಳು ಎಷ್ಟು ಜನ? 4 ಜನ ನೋಡು ನಿಮ್ಗೆ. ಇಷ್ಟು ಜನ ಮೊಮ್ಮಕ್ಕಳು ಮಕ್ಕಳ ನೆನಪಿಲ್ವಾ? ದೊಡ್ಡ ಮಗನಿಗೆ 2 ಮಕ್ಕಳು, ಮತ್ತೆ ಎರಡನೇ ಮಗನಿಗೆ ಮಕ್ಕಳಿಲ್ಲ, 3ನೇ ಮಗನಿಗೆ 2 ಮಕ್ಕಳು. ಆಮೇಲೆ ಇನ್ನೊಬ್ಬ 4ನೇ ಮಗನಿಗೂ 2 ಮಕ್ಕಳಿದ್ದಾರೆ. ದೊಡ್ಡವಳಿಗಿಲ್ಲ, ರಮಂಗಿಲ್ಲ, ಇವಳಿಗೆ 2 ಮಕ್ಕಳಿದ್ದಾರೆ. ಇನ್ನು ಗಂಡು ಮಕ್ಕಳಿಗೆ ಇದೆ. ಹೆಣ್ಣು ಮಕ್ಕಳು ಎಷ್ಟು ಜನ ನಿಮಗೆ? ನನಗೆ 2 ಹೆಣ್ಮಕ್ಳು, ರಮಾ ವೀರ. ಅವರು ಇಲ್ಲೇ ಇದಾರ ಬೆಂಗಳೂರು ಅಥವಾ ಎಲ್ಲಿದ್ದಾರೆ? ಬೆಂಗಳೂರಿನಲ್ಲೇ ಇದ್ದಾರೆ. ರಮಾ ಮತ್ತೆ ಇನ್ನೊಬ್ರು ರಮಾ ಯಜಮಾನ್ರು ಅವರು ಕೆನರಾ ಬ್ಯಾಂಕ್ ಮ್ಯಾನೇಜರ್ ಆಗಿದ್ರು. ಇವರು ಯಾವ ಕೆಲಸದಲ್ಲಿ? ಸುಧೀಂದ್ರ ಜಿಂದಾಲ್ ಕಂಪನಿಲಿ ಅವ್ರು ಮ್ಯಾನೇಜರ್ ಆಗಿದ್ದಾರೆ. ಇವರ ಯಜಮಾನ್ ಹೊಸಪೇಟೆ ಹತ್ರ ಅಲ್ವಾ? ಅವ್ರಿಗೂ 2 ಮಕ್ಕಳು. ಅವ್ರು ಇವಾಗ ನನ್ನ ಮೊಮ್ಮಕ್ಕಳ ಪೈಕಿ ಎಲ್ಲ 7 ಜನ ಮಕ್ಕಳು ಫಾರಿನ್ ಇದ್ದಾರೆ. ಹೋಗಿ ಬಂದಿದ್ದೀರಾ ಫಾರಿನ್ಗೆ? ನೀವು ಹೋಗಿದ್ದೀರಾ? ನಾನು ಇಲ್ಲ, ಹೋಗಿ ಬನ್ನಿ ಒಂದ್ಸರಿ. ಕರ್ನಾಟಕ ಏನು ನಮ್ಮ ಇಂಡಿಯಾ ಹೇಗೆ ಹೊರದೇಶ ಹೇಗೆ ನೋಡ್ ಬನ್ನಿ ಅಲ್ವಾ? ಖುಷಿ ಆಯ್ತಮ್ಮ. ಇಷ್ಟೊಂದು ದೊಡ್ಡ ನಿಮ್ ಕುಟುಂಬ, ಅವರೇನೆಲ್ಲ ಮಕ್ಕಳನ್ನ ಜವಾಬ್ದಾರಿಯಿಂದ ಒಳ್ಳೆ ಸಂಸ್ಕಾರವಂತರನ್ನಾಗಿ ಮಾಡಿ ಅವರ ಒಂದು ಸಂಸಾರ ವ್ಯವಸ್ಥಿತವಾಗಿ ಅವ್ರಿಗೆ ಹೆಚ್ಚಿದ್ದೀರಾ. ನಿಜಕ್ಕೂ ಅದು ಒಂದು ದೈವ ಕೃಪೆ ಅನ್ಕೊಳ್ಳಿ. ಚೆನ್ನಾಗಿರ್ಬೇಕಂದ್ರೆ ಅದೆಲ್ಲ ಆದ್ಮೇಲೆ ನಂದು ಕೆಲಸ ನಾನು ಏನ್ ಮಾಡ್ತಾ ಇದ್ದೀನಿ, ಸಮಥಿಂಗ್ ಐ ಹ್ಯಾಡ್ ಟು ಅಚೀವ್ ಅಂತ ಒಂದು ಮನಸ್ಸಲ್ಲಿ ತುಂಬಾ ಬಂತು. ಆವಾಗ ಸತ್ಯಾತ್ಮ ತೀರ್ಥರು ಉತ್ತರಾಜಿ ಮಠ ಸ್ವಾಮಿಗಳನ್ನ ಅವರ ಹತ್ರ ಕೃಷ್ಣನ್ ಮಂತ್ರ ಉಪದೇಶ ತಗೊಂಡೆ ನಾನು. ತಗೊಂಡು 26 ವರ್ಷ ಇತ್ತು. 26 ವರ್ಷ. ಅವ್ರಿಗೆ ಯಾವಾಗ ಅವ್ರ ಹತ್ರ ಉಪದೇಶ ತಗೊಂಡು ಆವಾಗಿಂದ ನನಗೆ ನನ್ನ ಮೈಂಡು ಮನಸ್ಸಲ್ಲಿ ಜವಾಬ್ದಾರಿ ಕಳೆದೋಯ್ತು. ಆ ಮೈಂಡಲ್ಲಿ ಇದ್ದಿದ್ದು ಹೊರಗಡೆ ಬಂತು. ಒಂದೊಂದೇ ಪುಸ್ತಕ ಬರೆಯೋದು ಅಂದ್ರೆ ಫಸ್ಟ್ ಎತ್ಕೊಂತ ಜಗನ್ನಾಥ ದಾಸರ ಪುಸ್ತಕ ಚರಿತ್ರೆ ಬರದೆ. ಈಗ ನಾನು ಸಂದರ್ಶಿಸ್ತಕ್ಕಂತ ಶಕುಂತಲಾಬಾಯಿ ಅವರು ದಾಸ ಸಾಹಿತ್ಯದಲ್ಲಿ ಅಪಾರ ಒಂದು ಸಾಗರ ಇದ್ದ ಹಾಗೆ ಅಂತ ಅಂದ್ಕೊಳ್ತೇನೆ. ಯಾಕಂದ್ರೆ ಅವರೊಬ್ಬ ಓದಿರ್ತಕ್ಕಂಥ ಪುಸ್ತಕಗಳು ಹಲವಾರು. ಏನು ಭಗವದ್ಗೀತೆ ಹೇಳ್ತೀವಿ, ಭಾಗವತ ಹೇಳ್ತೀವಿ, ರಾಮಾಯಣ ಮಹಾಭಾರತ ಒಂದಲ್ಲ ಎಲ್ಲ ಪುಸ್ತಕಗಳನ್ನ 1 ಸಾರಿ ಅಲ್ಲ 2 ಸಾರಿ ಅಲ್ಲ, ಸುಮಾರು ಭಗವದ್ಗೀತೆ ಅಂತೂ 75 ಸರಿ ಅಲ್ವಾ? ಭಾಗವತ ಎಷ್ಟು ಸಾರಿ ಓದಿದ್ದೀರಾ? ಭಾಗವತ ಶ್ರೀಮದ್ ಭಾಗವತ 78ನೇ ಸರಿ 78 ಬಾರಿ ಅವರು ಓದಿದ್ದಾರೆ, ಪಠಣ ಮಾಡಿದ್ದಾರೆ. ದಾನ ಕೂಡ ಬಹಳ ಬೇಕಾದವರು ಶಾಂತಾಬಾಯಿ ಮತ್ತು ತಮ್ಮ ಹೆಸರು ಅಖಿಲ ಅನ್ನೋರು ಬಂದಿದ್ದು. ನನಗೆ ತುಂಬಾ ಸಂತೋಷ ಇತ್ತು. ಅವರಿಗೆ ದೇವರ ಪ್ರೀತಿ ಆಗ್ಲಿ ಅಂತ ಅವರಿಗೆ ಸಮರ್ಪಣೆ ಮಾಡಿ. ದಾಸ ಸಾಹಿತ್ಯದಲ್ಲಿ ಇವರು ಸಾಕಷ್ಟು ಸಾಧನೆಯನ್ನು ಮಾಡ್ತಾ ಇದ್ದಾರೆ. ನನಗೆ ಶಾಂತ ರಘೋತ್ತಮಾಚಾರ್ ಅವರು ನನಗೆ ತುಂಬಾ ಪರಿಚಿತರು. ಅವರಿಂದ ಇವರ ಪರಿಚಯ ಆಗಿ ಇಂಥ ಒಂದು ಸಾಧನೆಗೈಯುವ ಅನೇಕ ಎಲೆಮರೆಕಾಯಿ ಅಂತ ಇರ್ತಕ್ಕಂಥ ಸಾಧಕರನ್ನ ಪರಿಚಯಿಸುವ ಒಂದು ಉದ್ದೇಶದಿಂದ ಇಂದು ಅವರ ಮನೆಗೆ ನಾನು ಬಂದಿದ್ದೇನೆ. ಭಾಗವತವನ್ನ ಸುಮಾರು 75-76 ಸಾರಿ ಪಠಣವನ್ನು ಮಾಡಿದ್ದಾರೆ, ಓದಿದ್ದಾರೆ. ಅದನ್ನ ಸಮರ್ಪಣೆಯನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಪ್ರತಿ ಬಾರಿ ಭಾಗವತವನ್ನು ಓದಿದ ನಂತರ ದಾನವನ್ನ ಕೊಡ್ತಿದ್ದಾರೆ. ಅದು ಒಂದು ಅವ್ರ ಸಂಕಲ್ಪ ಅನ್ಕೊಳ್ಳೋಣ. ಇವತ್ತು ನನ್ನ ಪುಣ್ಯ ಯಾವ ಜನ್ಮದ ಪುಣ್ಯ ಫಲಿಸಿ ತನಗೆ ಅನ್ನೋ ಹಾಗೆ ಇವತ್ತು ಅವರ ಒಂದು ಭಗವದ್ಗೀತೆಯನ್ನು ಸಂಕಲ್ಪ ಮಾಡ್ಕೊಂಡಿದ್ರು. ನನಗೆ ಮತ್ತು ಶಾಂತ ರಘೋತ್ತಮ ಆಚಾರ್ಯಗೆ ದಾನವನ್ನು ಕೊಟ್ಟಿದ್ರು. ನಿಜಕ್ಕೂ ನಾನು ಅವರಿಗೆ ಧನ್ಯವಾದ ಹೇಳಲೇಬೇಕು. ಯಾಕಂದ್ರೆ ಅಂತ ಒಂದು ಪುಣ್ಯ ದಾನ ತಗೊಳ್ಳೋದು ಒಂದು ಪುಣ್ಯನೇ ಅನ್ಕೋತೇನೆ. ಈಗ ಅವರಿಂದಲೇ ನಾನು ಅವರು ಯಾವ ರೀತಿ ಈ ಒಂದು ಆಧ್ಯಾತ್ಮಿಕದಲ್ಲಿ ಮುಂದುವರಿತಾ ಇದ್ದಾರೆ ಒಂದೊಂದು ಹೆಜ್ಜೆಯನ್ನು ನಾನು ನೋಡ್ತಾ ಹೋಗ್ತೇನೆ. ಅಮ್ಮ, ಈಗ ನೀವು ಎಷ್ಟು ಪುಸ್ತಕಗಳನ್ನು ಬರ್ದಿದ್ದೀರಾ ಒಟ್ಟು? ನಾನು 14 ಪುಸ್ತಕ ಬರೆದಿದ್ದೀನಿ. 12 ಪುಸ್ತಕಗಳಿದೆ. ಆದರೆ ನಾನು ಮ್ಯಾಗಝೀನ್ ಕೂಡ ನೋಡಿ, ಇದು ಪರಿಮಳ ಅಂತ ಇದು ಮಂತ್ರಾಲಯದಿಂದ ಪ್ರಕಟಗೊಳ್ತಕ್ಕಂಥ ಪರಿಮಳ ಪುಸ್ತಕ. ಇದು ಇದರೊಳಗೆ ರಾಘವೇಂದ್ರ ತೀರ್ಥರದ್ದು ನೋಡಿ, ರಾಘವೇಂದ್ರ ಸೋತರದ್ದು ಮಾರ್ಚ್ 22ರಲ್ಲಿ ಪ್ರಕಟಗೊಂಡಿರ್ತಕ್ಕಂಥ ಇವರ ಒಂದು ಲೇಖನ ಅದು ಬಂದಿದೆ. ತೋರಿಸ್ತೇನೆ, 1 ನಿಮಿಷ ತೋರಿಸ್ತೇನೆ. ಶ್ರೀ ರಾಘವೇಂದ್ರ ಗುರು ಸ್ತೋತ್ರದ ಮಹಿಮೆ, ಶ್ರೀಮತಿ ವಿ ಶಕುಂತಲಾಬಾಯಿ ಇವರು ಪೂರ ರಾಘವೇಂದ್ರ ಗುರು ಸ್ತೋತ್ರ ಮಹಿಮೆ ಇವರು ಬರೆದಿರ್ತಕ್ಕಂಥ ಲೇಖನ 2022ರಲ್ಲಿ ಪರಿಮಳ ಒಂದು ಪುಸ್ತಕದಲ್ಲಿ ಪ್ರಕಟಗೊಂಡಿದೆ. ಈಗ ಅಮ್ಮ ಬರೆದಿರ್ತಕ್ಕಂಥ ಒಟ್ಟು ಅವರ ಕೃತಿಗಳು 14. ಅವೆಲ್ಲ ಬಹುಶಃ ಪುಸ್ತಕ ರೂಪವನ್ನು ಪಡೆದುಕೊಂಡಿವೆ ಅಂತ ಅನ್ಕೊಳ್ತೇನೆ. 1ನೇ ಇದ್ದು ಹರಿದಾಸ ದೀಪ ಅಂತಕ್ಕಂಥ ಒಂದು ಪುಸ್ತಕ. 2 ಶ್ರೀ ಭಾಗವತ,
ಏನೆಲ್ಲ ಓದಿದ್ದಾರೆ ಪುಸ್ತಕನ ಅವರು ಮತ್ತೆ ತಮ್ಮ ಒಂದು ಹಸ್ತಪ್ರತಿಯನ್ನ ತಮ್ಮಲ್ಲಿ ಇರ್ತಕ್ಕಂಥ ವಿಚಾರಧಾರೆಯನ್ನ ಈ ಪುಸ್ತಕದಲ್ಲಿ ಇಟ್ಟಿದ್ದಾರೆ. ಮೂರನೆಯದು ಕುಂತಿ ಸ್ತುತಿ ಅಂತ ಹೇಳಿ, 4 ಶ್ರೀ ರಾಮಾಯಣ, 5 ಭಗವದ್ಗೀತಾ 18 ಅಧ್ಯಾಯಗಳು ಸೇರ್ತಕ್ಕಂಥ ಒಂದು ಗೀತಾ ಅದು, 6 ಮಧ್ವಾಚಾರ್ಯರ ಚರಿತ್ರೆ, 7 ಮಧ್ವ ಗುರುಗಳ ಚರಿತ್ರೆ, ಇದು ಪಾರ್ಟ್ 1 ಪಾರ್ಟ್ 2. ನಂತರ 8ನೇದ್ದು ರಘುತ್ಮ ತೀರ್ಥರ ಚರಿತ್ರೆ, 9 ಶ್ರೀ ಪಾದರಾಜರ ಚರಿತ್ರೆ, 10 ಶ್ರೀ ವ್ಯಾಸರಾಜರ ಚರಿತ್ರೆ, 11ನೇದು ಪುಸ್ತಕ ಶ್ರೀ ವಾದಿರಾಜರ ಚರಿತ್ರೆ, 12ನೇದು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಚರಿತ್ರೆ, 13 ಜಯತೀರ್ಥರ ಚರಿತ್ರೆ, ಕೊನೆಯದಾಗಿ 14ನೇ ಪುಸ್ತಕ ಇವರು ಬರೆದಿರ್ತಕ್ಕಂಥದ್ದು ಬದರಿ ಕ್ಷೇತ್ರದ ಮಹಿಮೆ. ಇದು ಬಹುಶಃ ಇನ್ನು ಮುದ್ರಣಗೊಂಡಿಲ್ಲ ಇವರು ಕೊನೆಯ ಪುಸ್ತಕ ಬದರಿ ಕ್ಷೇತ್ರ ಮಹಿಮೆ. ಇನ್ನುಳಿದ ಪುಸ್ತಕಗಳು ಬಹುಶಃ ಎಲ್ಲವೂ ಮುದ್ರಣ ರೂಪವನ್ನು ಪಡೆದುಕೊಂಡು ಇನ್ನೊಂದು ವಿಶೇಷ ನಾನಿಲ್ಲಿ ಹೇಳ್ಬೇಕು ಅಂದ್ರೆ ನೆನಪಾಯ್ತು, ಇವರ ಒಂದು ಸೇವೆ ಹೇಗೆ ಅಂತಂದ್ರೆ ಇಷ್ಟೆಲ್ಲ ಪುಸ್ತಕಗಳು ಮುದ್ರಣವನ್ನ ಮಾಡಿದ್ರು ಕೂಡ ಏನಂತಾರೆ ಪ್ರಚಾರ ಪ್ರಿಯರಲ್ಲ ಇವರು. ಇವರಷ್ಟೇ ಅಲ್ಲ, ಇವರ ಕುಟುಂಬ ಮಕ್ಕಳು ಸೊಸೆಂದ್ರು ಅನ್ಕೊಳ್ಳೋಣ, ಪ್ರಚಾರ ಪ್ರಿಯರಲ್ಲ. ಪುಸ್ತಕ ಮುದ್ರಣ ಮಾಡಿದ್ರು ತಮ್ಮ ತಮ್ಮ ಕುಟುಂಬದಲ್ಲಿ ಏನು ನಾವು ರಿಲೇಷನ್ಸ್ ಅಂತ ಹೇಳ್ತೀವಿ ಸಂಬಂಧಿಕರಲ್ಲಿ ಮಾತ್ರ ಈ ಪುಸ್ತಕಗಳನ್ನ ಹಂಚಿ ಅದರ ಒಂದು ಉಪಯೋಗವನ್ನು ಪಡ್ಕೊಂಡಿದ್ದಾರೆ. ಬಹುಶಃ ನಂದು ಸುದೈವ ಇವತ್ತು ನನ್ನ ಗೋವಾ ಕನ್ನಡ ಯೂಟ್ಯೂಬ್ ಚಾನೆಲ್ ಮುಖಾಂತರ ಅವರ ಪರಿಚಯ ನಿಮ್ಗೆಲ್ಲ ಕೊಡ್ತಾ ಇದ್ದೇನೆ. ಇಂಥ ಹಿರಿಯರನ್ನ ಇಷ್ಟು ಸಾಧಕರನ್ನ ಪರಿಚಯ ಮಾಡ್ತಾ ಇರೋದು ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಈಗ ಇವರ ಅಮ್ಮ ಈಗ ಹರಿದಾಸ ದೀಪ ನಾ ಒಂದೊಂದೇ ಪುಸ್ತಕದ ಪರಿಚಯ ಕೊಡ್ತೇನೆ, ಆ ಪುಸ್ತಕವನ್ನು ಕೂಡ ತೋರಿಸ್ತೇನೆ. ಹರಿದಾಸ ದೀಪ ನೀವು ಯಾವಾಗ ಬರೆದ್ರಿ, ಅದು ಬರಿಬೇಕು ಅಂತ ನಿಮಗೆ ಹೇಗೆ ಪ್ರೇರಣೆ ಆಯ್ತು? ಹೇಗೆ ಅಂತೂ ನನಗೆ ಯಾರೋ ಬಂದು ಅದನ್ನ ಬರಿಬೇಕಾದ್ರೆ ಅದರಲ್ಲಿ ಅನೇಕ ಲೇಖನಗಳು ಸೇರಿಸಿ ಒಂದು ಪುಸ್ತಕ ರೂಪ ತರಿಸಿದ್ದು. ಮೊದಲನೇದು ಅಂದ್ರೆ ಜಗನ್ನಾಥದಾಸರ ವಿಷಯನ ಬರಿಬೇಕು ಅಂತ ಅನ್ಕೊ ಓದ್ತಾ ಇದ್ದೆ, ಯಾವತ್ತೂ ಬರೆದಿರ್ಲಿಲ್ಲ. ಅದನ್ನೇ ಮೊದಲನೇ ಸಲ ಬರೆದಿದ್ದು. ಅದೇ ಬರದ ತಕ್ಷಣ 4 ದಿವಸಕ್ಕೆ ನಾವು ಮಾನವಿಗೆ ಹೋಗೋ ಹಾಗೆ ನನ್ ಮಗ 2ನೇ ಮಗ ಮಾನವಿಗೆ ಕರ್ಕೊಂಡೋದ. ಅದೇ ಪುಸ್ತಕ ರೂಪ ಮಾಡ್ಲಿಲ್ಲ. ಒಂದು 20-25 ಕಾಪಿ ಎಲ್ಲ ಜೆರಾಕ್ಸ್ ಮಾಡ್ಕೊಂಡು ತಗೊಂಡವ್ರಿಗೆ ಎಲ್ಲಾರ್ಗೂ ಕೊಟ್ಟೆ. ಅವ್ರು ಅದನ್ನು ಓದಿ ಅಯ್ಯೋ ತುಂಬಾ ಚೆನ್ನಾಗಿ ಬರೆದಿದ್ದೀರಿ ಅಂತ ಎಲ್ರಿಗೂ ಜನ ಮೆಚ್ಚುಗೆ ಬಂದು, ಓಹೋ ಹಾಗಾದ್ರೆ ನಾ ಬರೆದರೆ ಜನ ಮೆಚ್ಚುಗೆ ಕೊಡ್ತಾರೆ, ಪರವಾಗಿಲ್ಲ ಅನ್ನೋದು ಒಂದು ನಮ್ಗೆ ಅಭಿಪ್ರಾಯ ಬಂತು. ಆವಾಗ ಒಂದೊಂದೇ ಎಲ್ಲ ದಾಸರದು ಬರೆಯಕ್ ಶುರು ಮಾಡಿದ್ರೆ. ಬಹುಶಃ ಯಾವ ವರ್ಷದಲ್ಲಿ ಬರ್ದಿರ್ ನೆನಪಿದೆಯಾ ಹರಿದಾಸ ದೀಪ? ಅದು ಇದೆ ಕೊಡು. ಹರಿದಾಸ ಲೇಖಗಳನ್ನ ಸೇರಿಸಿ ಈ ಪುಸ್ತಕ ಮಾಡಿದ್ರ. ಒಂದ್ ನಿಮಿಷ ನಾನು ಇದನ್ನ ತೋರಿಸ್ಬಿಡ್ತೇನೆ. ಅಂದ್ರೆ ಯಾವ್ದು ಬರಿಬೇಕಾದ್ರೂ ಕೂಡ ಮೊದಲು ಯಾವಾಗ್ಲೂ ನಾನು ವಿಜಯದಾಸರದು ಅವ್ರು ನೆನ್ಸ್ಕೊಂಡೆ. ಹರಿದಾಸ ದೀಪ ಶ್ರೀಮತಿ ಶಕುಂತಲಾಬಾಯಿ ಇವರ ಒಂದು ಬರಹದಿಂದ 2005ರಲ್ಲಿ ಮುದ್ರಣಗೊಂಡಿದೆ. ಇದು ಪುಟಗಳು 144 ಪುಟಗಳಿಂದ ಕೂಡಿರ್ತಕ್ಕಂಥ. ಅರ್ಪಣೆ ಯಾರಿಗೆ ಮಾಡಿದ್ರೆ ಅಟ್ಟಾಜಿ ವೆಂಕಟರಾಜರು ಅವರದ್ದು, ವೆಂಕಟರಾಯರು ಅಲ್ವಾ, ಜಯೇಶ ವಿಠಲ ಅಂಕಿತ ಎಂಬ ಅವ್ರ ಅಂಕಿತ. ರಾಮವಿಠಲಾಚಾರು ಅಂತ ದೊಡ್ಡ ಪಂಡಿತರು, ಮಹಾ ವಿದ್ವಾಂಸರು ಅವರು. ಅವರ ಹತ್ರ ನಾನು ಬರೆದಿದ್ದನ್ನ ಅಂದ್ರೆ ನಾನ್ ಬರೆದಿದ್ದನ್ನ ಸರಿಯಾಗಿದೆ ಅಂತ ಅದು ಬೇರೆ ಎಷ್ಟ ಜನ ಓದಿದ್ರೆ ಯಾವ್ದು ತಪ್ಪಿರಬಾರದು ದೇವರ ವಿಷಯ ಅಂತ ಅವ್ರ ಹತ್ರ ಕೊಟ್ಟಿದ್ದೆ, ಸರಿ ಮಾಡಿಸಿ ಆಮೇಲೆ ನಂತರ ಬಿಡುಗಡೆ ಮಾಡಿಸ್ತಾ ಇದ್ದೆ. ಯಾರೇ ಆಗ್ಲಿ ನಾವು ಕೂಡ ಈ ಸಾಹಿತ್ಯದಲ್ಲಿ ನೋಡಿ, ದಾಸ ಸಾಹಿತ್ಯ ಬೇರೆ ಅಲ್ಲ, ಸಾಹಿತ್ಯನೂ ಬೇರೆ ಅಲ್ಲ. ಪ್ರತಿಯೊಬ್ರು ನಾವು ಏನೇ ಬರ್ದಾಗ ನಮ್ಗಿಂತ ಹಿರಿಯರು ತಿಳಿದವರು ಅವರಿಂದ ನಾವು ಚೆಕ್ ಮಾಡಿಸ್ತೇವೆ. ಅವಾಗ ಸರಿ ಅಂತ ಹೇಳಿ ಅವ್ರು ಕೊಟ್ಟಾಗ ಮಾರ್ಗದರ್ಶನ ಮಾಡಿದಾಗ ನಾವು ಮುಂದೆ ಹೋಗಕ್ಕೆ ದಾರಿ ಆಗತ್ತೆ. ಇವ್ರು ಹಾಗೆ ಮೊದಲ ಪುಸ್ತಕ ಹರಿದಾಸ ದೀಪ ಪುರಂದಾಸರ ಬಗ್ಗೆ ಇದೆ, ಇದರಲ್ಲಿ ಶ್ರೀ ವಿಜಯದಾಸರದಿದೆ, ಶ್ರೀ ಗೋಪಾಲದಾಸರದಿದೆ, ಶ್ರೀ ಜಗನ್ನಾಥ ದಾಸರು. ಈ ಎಲ್ಲ ದಾಸರ ಬಗ್ಗೆ ಓದಿ ಅದರಲ್ಲಿ ಅವರ ತಮ್ಮ ಅಭಿಪ್ರಾಯವನ್ನ ಬರಹ ರೂಪದಲ್ಲಿ ಇಟ್ಟಿರ್ತಕ್ಕಂಥ ಒಂದು ಪುಸ್ತಕ ಶ್ರೀ ಹರಿದಾಸ ದೀಪ. ಅಮ್ಮ ಇನ್ನು 2ನೇ ಪುಸ್ತಕ ಯಾವ್ದಾದ್ರು ನೀವು ಬರ್ದು? ಶ್ರೀ ಲಕ್ಷ್ಮೀ ನರಸಿಂಹದೇವರು ನಿಮ್ಮನೆ ದೇವ್ರ? ಹೌದು, ಲಕ್ಷ್ಮೀ ನರಸಿಂಹದೇವರು. ಶ್ರೀಮದ್ ಭಾಗವತ ಇದರವರು 12 ಸ್ಕಂದಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಕೃತಿ ಇದು. ಇದನ್ನು ಕೂಡ 2007ರಲ್ಲಿ ಇದು ಮಾಡಿದ್ದಾರೆ ಪುಸ್ತಕ. ಇನ್ನೊಂದು ವಿಷಯ, ಇವೆಲ್ಲ ಈ ಬರಹ ಅಷ್ಟೇ ಅಲ್ಲದೆ ಅದನ್ನು ಕೂಡ ಕೊನೆಯಲ್ಲಿ ಹೇಳ್ತೇನೆ, ಕಲೆ ಡ್ರಾಯಿಂಗ್ ಅಂತೇನು ಹೇಳ್ತೀವಲ್ಲ ಅದು ಕೂಡ ಇವರು ಕರಗತವಾಗಿದೆ. ತುಂಬಾ ಚೆನ್ನಾಗಿ ಬಿಡಿಸ್ತಾರೆ. ಹಿಂದ್ಗಡೆ ಬಹುಶಃ ಕಾಣಿಸ್ತಿರ್ಬೋದು, ಆನಂತರ ನಾನು ಕ್ಲೋಸಪ್ ತಗೊಂಡು ನಿಮ್ಗೆ ತೋರಿಸ್ತೀನಿ. ಆ ಎಲ್ಲ ಡ್ರಾಯಿಂಗ್ಗಳನ್ನು ಕೂಡ ತುಂಬಾ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾರೆ. ಇದನ್ನ 1 ನಿಮಿಷ ನಾನು ಇಲ್ಲಿ ಓದಿ ಹೇಳ್ಬಿಡ್ತೇನೆ. ಈ ಒಂದು ಭಾಗವತಕ್ಕೆ ವಿದ್ಯಾಧೀಶ ತೀರ್ಥರು ಪಲಿಮಾರು ಮಠದ ವಿದ್ಯಾಧೀಶ ಸ್ವಾಮಿಗಳು ಅನುಗ್ರಹ ಸಂದೇಶ ಕಳಿಸಿದ್ರ. ಅನುಗ್ರಹ ಸಂದೇಶವನ್ನ ಬಹುಶಃ ಆದಷ್ಟು ಕ್ಲೋಸಪ್ ತೋರ್ಸಕ್ಕೆ ನಾ ಪ್ರಯತ್ನ ಮಾಡ್ತೇನೆ. ನೋಡಿ, ಇಂಥ
ಹಿರಿಯ ಸ್ವಾಮಿಗಳಿಂದ ಅನುಗ್ರಹ ಸಂದೇಶ ಸಿಗ್ಬೇಕನ್ನೋದು ಒಂದು ಪುಣ್ಯನೇ ಅನ್ಕೋತೀನಿ. ಅಷ್ಟು ಒಂದು ಈ ಪುಸ್ತಕ ಫಲಭರಿತವಾಗಿದೆ, ಅದಕ್ಕಾಗಿಯೇ ಗುರುಗಳು ಅಂತ ಒಂದು. ಅದು ಇನ್ನೊಂದು ವಿಶೇಷ ಈ ಪುಸ್ತಕದಲ್ಲಿ ಏನಂದ್ರೆ, ಫಸ್ಟ್ ನಾನು ಬಿಡುಗಡೆ ಮಾಡ್ಬೇಕಾದ್ರೆ ಸ್ವಾಮಿಗಳ ಹತ್ರ 2 ಸ್ಕಂದ ಮಾತ್ರ ಆಗಿತ್ತು. ಸರಿ, ಒಳ್ಳೆ ದಿವಸ ಅಂತ ಅದು ಬಿಡುಗಡೆ ಮಾಡಿವು. ಈಗ ಸುಮಾರು ಅದು ಬಿಡುಗಡೆ ಮಾಡಿ 17-18 ವರ್ಷ ಆಯ್ತು ಭಾಗವತ ಬರೆದು. ಆಮೇಲೆ ಪೂರ್ತಿ ಆದ್ಮೇಲೆ ಆ ಉಡುಪಿನಲ್ಲಿ ಅವರು ಪರ್ಯಾಯದಲ್ಲಿ ಇದ್ರು, 2ನೇ ಪರ್ಯಾಯ. ಅವಾಗ ಪೂರ್ತಿ ಆಗಿದ್ದರಿಂದ ಸ್ವಾಮಿಗಳಿಗೆ ತೋರ್ಸೋಕೋಸ್ಕರ ಒಂದು ತಗೊಂಡೆ ಪುಸ್ತಕ ತೋರಿಸ್ದೆ. ತೋರಿಸಿದ ತಕ್ಷಣ ಅವ್ರ ಹಸ್ತ ಅದರಲ್ಲಿ ನಮ್ಮ ಪುಸ್ತಕದಲ್ಲಿ ಬೀಳಿ ಅವ್ರ ಕೈಯಿಂದ ತಿರುಗಾಯಿಸ್ಕೋಬೇಕು ಅಂತ ನನ್ನ ಉದ್ದೇಶ. ಅವರ ಉದ್ದೇಶ ಏನು ಅಂದ್ರೆ, ನಾನು ಕೃಷ್ಣನ್ ಲೈಬ್ರರಿನಲ್ಲಿ ಆ ಪುಸ್ತಕ ಇಟ್ಕೊಂಡ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಆ ಪುಸ್ತಕ ನಂಗೆ ವಾಪಸ್ಸೇ ಕೊಡ್ಲಿಲ್ಲ. ಅದು ಇವತ್ತು ಉಡುಪಿಲಿ ಕೃಷ್ಣನ್ ಲೈಬ್ರರಿಲಿ ನನ್ನ ಶ್ರೀಮದ್ ಭಾಗವತ. ತುಂಬಾ ಪುಣ್ಯ ಮಾಡಿದ್ರೆ ತುಂಬಾ ಸಂತೋಷ ಆಯ್ತು. ನಾನು ಬರೆದಿದ್ದಕ್ಕೆ ಸಾಕ್ಷಾತ್ ಆಯ್ತು. ನಿಜ, ಕೃಷ್ಣನೇ ಬಂಧಿಸ್ಕೊಂಡಂಗಾಗಿತ್ತು ಅಲ್ವಾ? ನಿಜ, ಖುಷಿ ಆಯ್ತಮ್ಮ. ಎಷ್ಟೊಂದು ನೋಡಿ, ಎಲ್ಲ ಹೇಳ್ಬೇಕಂದ್ರೆ ಇನ್ನು ಸುಮಾರು ಪುಸ್ತಕಗಳಿವೆ. ಅಷ್ಟೇ ಹೇಳ್ತೀನಿ ನಾನು. ಎಲ್ಲ 12 ಸ್ಕಂದಗಳಲ್ವ? 12 ಸ್ಕಂದ. ಇದರಲ್ಲಿ ಪರಿವಿಡಿದೆಯಾ? ಶಾರ್ಟ್ ಆಗಿ ಅರ್ಥ ಮಾಡ್ಕೊಳಗೆ ಸುಲಭವಾಗಿ ಸರಳ ಶೈಲಿಯಲ್ಲಿ ಇದೆ ರಚನೆ. 18 ವರ್ಷ ಆಯ್ತು ಬರೆದು. ಪ್ರಥಮ ಸ್ಕಂದದಲ್ಲಿ ಭಗವಂತನ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಸಕಲ ಭಾಗ್ಯಾತ್ಮಿಕಳಾದ ಲಕ್ಷ್ಮೀ ದೇವಿಯನ್ನು ಮತ್ತು ಭಾರತೀ ರಮಣನಾದ ಮುಖ್ಯ ಪ್ರಾಣದೇವರಿಗೆ ನಮಿಸಿ ಈ ಲೇಖವನ್ನು ಪ್ರಾರಂಭಿಸುತ್ತಿದ್ದೇನೆ. 18 ಪುರಾಣಗಳಲ್ಲಿ ಅತ್ಯಂತ ಶ್ರೇಷ್ಠವಾದ 18ನೇ ಪುರಾಣವೇ ಶ್ರೀ ಮದ್ಭಾಗವತ. ಇದನ್ನು ಹೀಗೆ ಆರಂಭಿಸಿದ್ದಾರೆ. ಸಮಯ ಸಿಕ್ಕಾಗ ಈ ಪುಸ್ತಕಗಳು ಹೊರಗಡೆ ಸಿಗ್ತಾವ? ನಾನು ಬೇಕಿದ್ರೆ ಕೊನೆಯದಾಗಿ ನನ್ನ ಯೂಟ್ಯೂಬ್ದಲ್ಲಿ ನಂಬರ್ ಕೊಡ್ತೇನೆ. ಓದ್ಬೇಕು ಆಸಕ್ತಿ ಇದ್ದವರು ಬಹುಶಃ ಇದನ್ನು ಪಡೆದು ಇದರ ಒಂದು ಪಾರಾಯಣ ಮಾಡ್ಬೋದು, ಓದ್ಬೋದು. ನೋಡೋಣ, ನಾನು ಕೊನೆಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ನಂಬರ್ ಕೊಡ್ತೇನೆ ಅವ್ರದ್ದು. ಇನ್ನು 3ನೇದ್ದು ಕುಂತಿ ಸ್ತುತಿ ಅಂತ ಹೇಳಿ 2-3 ವರ್ಷದ ಕೆಳಗೆ ಇದರಲ್ಲಿ ಏನಿದೆ? ಪರಿಮಾಣ ಸ್ವಾಮಿಗಳು ಅವರು ಪರ್ಯಾಯದಲ್ಲಿ ಇದ್ದಾಗ ಕುಂತಿ ವಿಷಯ 6 ತಿಂಗಳು ಹೇಳಿದ್ರು. ನನ್ನ ಮಕ್ಕಳು 2-3 ಸಲ ಉಡುಪಿ ಕರ್ಕೊಂಡು ಹೋದ್ರಾಗ ಅದನ್ನ ಕೇಳಿದೆ. ಆಮೇಲೆ ಯೂಟ್ಯೂಬ್ ಅಲ್ಲಿ ಅವ್ರದ್ದೆಲ್ಲ ಕೇಳ್ಕೊಂಡು ಅವ್ರ ಬಾಯಿಗೆ ಅವ್ರಿಗೆ ಏನ್ ಹೇಳಿದ್ರು ಅದನ್ನೇ ನಾನು ಬರೆದ್ದೇನೆ. ಅದನ್ನು ನನ್ ಸ್ವಂತ ಇಲ್ಲ, ಅವ್ರು ಹೇಳಿದ ವಾಕ್ಯಗಳೆಲ್ಲ ಇದೆ. ಇಡೀ ಹೇಗಿದೆ ಅಂದ್ರೆ ಪೂರ್ತಿ ಇಡೀ ಮಹಾಭಾರತನೇ ಬಂದಿದೆ. ಹೇಗೆ ನೀವು ಅದನ್ನ ಅವ್ರು ಹೇಳ್ಬೇಕಾದಾಗ ಪಾಯಿಂಟ್ ಮಾಡ್ಕೋತಿದ್ರ ಅಥವಾ ತಲೆಲೇ ಇರ್ತಿತ್ತ? ನಾನೇನು ರೈಟ್ ಎಲ್ಲ ಬರ್ಕೊಂತ ಇದ್ದೆ. ಯಾಕಂದ್ರೆ ನಿಮ್ ಹಿರಿಯರು ನಿಮ್ಮಂತವ್ರು ಹೇಳ್ತೀನಲ್ಲ, ತುಂಬಾ ನೆನಪಿನ ಶಕ್ತಿ ಜಾಸ್ತಿ ಇರುತ್ತೆ ಅವ್ರಿಗೆಲ್ಲ. ನಮ್ಗೆಲ್ಲ ಇವಾಗಿರಲ್ಲ. ಈಗ 1 ಗಂಟೆ ಹೋದ್ರೆ ನೆನಪಿರಲ್ಲ. ಅದೇನು ವಿಶೇಷ ಕುಂತಿ ಸ್ತುತಿ ಅಂದರೆ, ಇದ್ರ ಇಡೀ ನಮ್ಮ ಪಾಂಡವರಿಗೆ ಎಂತಹ ಕಷ್ಟಗಳನ್ನ ಕೊಟ್ಟಿದ್ಯಲ್ಲಪ್ಪ ಕೃಷ್ಣ, ಆದ್ರೂ ಕೂಡ ನಿನ್ನಿಂದ ನನಗೆ ಅಷ್ಟೊಂದು ಕಷ್ಟಗಳೆಲ್ಲ ಪರಿಹಾರ ಆಯ್ತು ಅಂತಂದ್ರೆ, ಏನ್ ಕಷ್ಟ ಬಂತು, ಹೆಂಗ್ ಪರಿಹಾರ ಆಯ್ತು, ಆ ವಿಷಯ ಎಲ್ಲ ಬರೆದ್ರೆ ಪೂರ್ತಿ ಇಡೀ ಮಹಾಭಾರತನೇ ಬಂದಿದೆ. ಫುಲ್ ಮಹಾಭಾರತ. ಗ್ರೇಟ್ ಅಮ್ಮ. 4ನೇದ್ದು, ಇನ್ನು ಈ ರಾಮಾಯಣದಲ್ಲಿ ಶ್ರೀರಾಮ, ಸೀತಾ, ಲಕ್ಷ್ಮಣ ಮತ್ತು ಹನುಮಂತ ಈ 4ರನ್ನ ವಿಷಯವನ್ನ ಮಾಹಿತಿಯನ್ನ ಪೂರ್ಣ ಒಳಗೊಂಡಿರ್ತಕ್ಕಂಥ ಇದು ರಾಮಾಯಣ ಪುಸ್ತಕ. ಸ್ವಲ್ಪ ಚೆನ್ನಾಗಿ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಹೇಗೆ ಇವನ್ ಬರಿಬೇಕಾದ್ರೆ ಒಂದೇನಾದ್ರು ಸಮಯ ಅಂತ ಇರ್ತಿತ್ತ ನಮ್ಗೆ? ಬೆಳಿಗ್ಗೆ, ರಾತ್ರಿ ಅಥವಾ ಮಧ್ಯಾಹ್ನ ಹೀಗೇನಾದ್ರು ಇರ್ತಿತ್ತ? 11 ಗಂಟೆ ಕೂತ್ಕೊಂತಿದ್ದೆ. 11 ಗಂಟೆ ಕೂತ್ಕೊಂಡ್ರೆ 1:30-2 ಗಂಟೆ ತನಕ ಬರಿತಾ ಇದ್ದೆ. ಊಟ ಆಗಿ ಆಮೇಲೆ ಸ್ವಲ್ಪ ರೆಸ್ಟ್ ತಗೊಂತಿದ್ದೆ. ಆಮೇಲೆ ತಿರ್ಗಾ 3 ಗಂಟೆ 4 ಗಂಟೆ ಮೇಲೆ ಕೂತ್ಕೊಂಡು ಅವ್ರಿಗೆ 7 ಗಂಟೆ ತನಕ ಬರಿತಾ ಇದ್ದೆ. ಅಂದ್ರೆ ಪ್ರತಿಯೊಂದು ಪುಸ್ತಕದಲ್ಲಿ ಕೂಡ ವಿಜಯದಾಸರದು ಸುಡಾದಿ ಅದನ್ನ ಬರೆದು ಆಮೇಲೆ ಮುಂದುವರಿಸ್ಕೊಂಡು ಇದ್ದೆ. ಎಲ್ಲದಕ್ಕೂ ವಿಜಯ ಇಂತಹ ದೊಡ್ಡವರು ಬರೆಗೋರು ವಿಷಯಗಳು. ಅರ್ಥ ಸಹಿತ ಶ್ರೀಮದ್ ಭಗವದ್ಗೀತಾ, ಅದರ ಅರ್ಥ ಸಹಿತ ಸುಳಾದಿ ಎಲ್ಲದರಲ್ಲೂ ಸುಳಾದಿಗಳು. ಅದೇ ನೋಡ್ದೆ ಆರಂಭದಲ್ಲಿ ಸುಳಾದಿ ಇತ್ತು, ಅದಕ್ಕೆ ಕೇಳಿದೆ. ನೀವು ಸುಳಾದಿ ಹಾಡುಗಳನ್ನ ಬರ್ದಿದ್ದೀರಾ? ಹಾಡು ಬರಹ, ಲೇಖನ ಅಷ್ಟೇ ನಿಮ್ದು ಬರಹ. ಇದು ಎಷ್ಟು ಪೇಜ್ ಇದೆ? ಇಸ್ 100 ಪೇಜ್ ಪುಸ್ತಕ ಇದು ರಾಮಾಯಣ. ಭಗವದ್ಗೀತಾ ಆಯ್ತು. ಈಗ 6ನೇದ್ದು ಮಧ್ವಾಚಾರ್ಯರ ಚರಿತ್ರೆ. ಇವ್ರ 6ನೇ ಪುಸ್ತಕ.
ಶ್ರೀ ಮಧ್ವಾಚಾರ್ಯರು. ಇದು ಪಾರ್ಟ್ 1 ಪಾರ್ಟ್ 2 ಅಂದ್ರೆ ಭಾಗ 1 ಭಾಗ 2 ಇದೆ ಇದರಲ್ಲಿ. ಅದು ಕೊಡಮ್ಮ, ಅದು ಕೊಡು. ಇದರಲ್ಲಿ ಪೂರ್ಣ ಮಧ್ವಾಚಾರ್ಯದೇ ಇದೆ, ಮಧ್ವಾಚಾರ್ಯದಿದೆ. ಅದೇ ಉಡುಪಿ ವಿಷಯಗಳು ತುಂಬಾ ಇದೆ. ಉಡುಪಿ ಅದೇ ಅವರೆಲ್ಲ ಇದು ಮಾಡಿದ್ದೆಲ್ಲ ಆಗಲ್ಲ. ಓಕೆ. ಇದರ ಭಾಗ 2 ಪುಸ್ತಕ ಇದು ಪಾರ್ಟ್ 2. ಅದು ಹನುಮ, ಭೀಮ, ಮಧ್ವ 3 ಅವತಾರದ್ದು ಬರುತ್ತೆ ಇದರಲ್ಲಿದೆ. 3 ಅವತಾರ. ಇದರಲ್ಲೂ ಕೂಡ ಇದರಲ್ಲಿ ಜಾಸ್ತಿ ಮಧ್ವಾಚಾರ್ಯ ವಿಷಯ ಜಾಸ್ತಿ ಇದೆ. ಇದ್ರಲ್ಲೂ ಉಡುಪಿದೆಲ್ಲ ತಗೊಂಡಿದ್ದೀರಾ ಅಲ್ವಾ? ಸ್ವಲ್ಪ ಬರುತ್ತೇನೆ, ಇದರಲ್ಲಿ ಜಾಸ್ತಿ ಬರುತ್ತೇನೆ. ಇದ್ರ ರಾಮ ವಿಟ್ಲಾಚಾರ್ಯ ನನಗೆಲ್ಲ ಅನುಗ್ರಹ ಸಂದೇಶ ಪೂಜ್ಯರಾದ ಶ್ರೀ ರಾಮ ವಿಟ್ಲಾಚಾರ್ಯ. ಓಕೆ. ಇದು 2017ರಲ್ಲಿ ವಿದ್ಯಾಪೀಠದಲ್ಲಿ ಪ್ರಿನ್ಸಿಪಾಲ್ ಆಗಿ ರಿಟೈರ್ಡ್ ಆಗಿದ್ದಾರೆ. ದೊಡ್ಡ ಪಂಡಿತರು. ಈಗ ಇವರ 7 ಪುಸ್ತಕಗಳನ್ನು ನಾನು ನಿಮ್ಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ ಸಂಕ್ಷಿಪ್ತವಾಗಿ. ಕೇವಲ ನಾನು ಏನಂತಾರೆ ಹೆಡ್ಲೈನ್ ಅಂತಾರಲ್ಲ ಆ ಥರ. ಆನಂತರ ನೀವು ಕೊಂಡು ಓದಿ ಅದರ ಒಂದು ಸವಿಯನ್ನು ಸವಿಬಹುದು. 8ನೇ ಪುಸ್ತಕ ರಘೋತ್ತಮ ತೀರ್ಥರ ಚರಿತ್ರೆ. ನೋಡಿ, ಇದು ಶ್ರೀ ರಘೋತ್ತಮ ತೀರ್ಥರ ಚರಿತ್ರೆ. ಅಮ್ಮ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಯಾವಾಗ ಬರ್ತೀರಿ? ಮಹಾ ದೊಡ್ಡವರು ಅವರು. ಮಧ್ವಾಚಾರ ಆದ್ಮೇಲೆ 8ನೇ ಯತಿಗಳೇ ಅವರು. ಮಧ್ವಾಚಾರ್ಯ ಯಾವ ದೇವರುಗಳನ್ನ ಪೂಜೆ ಮಾಡಿದ್ರು ಅದೇ ದೇವರು ಇವ್ರ ಪೂಜೆ. ಇವರಿಂದ ಇವ್ರು ಪೂಜೆ ಮಾಡಕ್ಕಂತ ದೇವರೆಲ್ಲ ಇವಾಗಿರ್ತಕ್ಕಂತ ಉತ್ತರಾದಿ ಮಠದ ಅಧ್ಯಾತ್ಮ ತೀರ್ಥರು ಆ ದೇವರುಗಳನ್ನ ಪೂಜೆ ಮಾಡ್ತಾರೆ. ಶ್ರೀ ರಘೋತ್ತಮ ತೀರ್ಥವರ ಬೃಂದಾವನ, ತಿರುಕೋಯಿಲೂರು. ಅಲ್ಲಿ ಇದೆಲ್ಲ ಒಂದಿಷ್ಟು ಫೋಟೋಗಳನ್ನು ಕೂಡ ಹಾಕಿದ್ದಾರೆ. ಚರಿತ್ರೆ, ಶ್ರೀ ರಘೋತ್ತಮ ತೀರ್ಥರ ಚರಿತ್ರೆಯನ್ನ ನೋಡಿದೆ ಗುರುಗಳ ನೋಡಿದೆನೋ ಗುರುಗಳ ಪದಾಬ್ಜವ ಪಾಡ್ದೆನೋ ತನ್ನ ಮಹಿಮೆಗಳ ಅಂತ ಹೇಳಿ ಇವರು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ. ಅದರ ಮುಂದಿನ ಭಾಗ ಯಾವುದು ಅಂತಂದ್ರೆ ಮುಂದಿನ ಪುಸ್ತಕ ಶ್ರೀಪಾದರಾಜರ ಚರಿತ್ರೆ. ಇವ್ರ 9ನೇ ಪುಸ್ತಕ ಇದು ಶ್ರೀಪಾದರಾಜರ ಚರಿತ್ರೆ. ಇದರಲ್ಲಿ ಕೂಡ ವೃಂದಾವನ ಇದನ್ನ ಆರಂಭದಲ್ಲಿ ಚಿತ್ರವನ್ನು ಕೊಟ್ಟಿದ್ದಾರೆ. 2008ರಲ್ಲಿ ಪುಸ್ತಕ ಇವ್ರದ್ದು. ಇದು ಹೇಗೆ ಅಮ್ಮ? ಶ್ರೀಪಾದರಾಜರ ಮೂಲ ವೃಂದಾವನ ಶೀರ್ಷಿಕೆಯನ್ನು ಬರೆದಿದ್ದೀರಾ? ಸಾಕ್ಷಾತ್ ಧ್ರುವರಾಜರೇ ಶ್ರೀಪಾದರಾಜರಾಗಿ ಅವತಾರ ಮಾಡಿ ಜನಗಳಿಗೆ ಬೇಕಾದಷ್ಟು ಉಪಕಾರ ಮಾಡಿ ಜ್ಞಾನ, ಭಕ್ತಿ, ವೈರಾಗ್ಯ, ದೇವರ ನಾಮಗಳಿಗೆ ಅವರೇ ಮೂಲರಾಗಿ ಪ್ರತಿಯೊಂದಕ್ಕೂ ಪೂಜೆ ಆದ ತಕ್ಷಣ ಎಲ್ಲ ದೇವ್ರ ನಾಮ ಗಜ್ಜೆ ಕಟ್ಕೊಂಡು ದೇವ್ರ ಕುಣಿತಾ ಇದ್ರು ಶ್ರೀಪಾದರಾಜರು. 64 ಬಗೆ ಭಕ್ಷ್ಯ ದಿನಾ ನಿಮಿತ್ಯ. 64 ವಿದ್ಯೆಯಲ್ಲಿ ಪ್ರವೀಣಿತರಾಗಿದ್ರು. 10ನೇ ಪುಸ್ತಕ ಅಮ್ಮನ ಜೊತೆ ಮಾತಾಡ್ತಾ ಕೂತ್ರೆ ಬಹುಶಃ ಸಾಲದೆಲ್ಲ ಸಮಯ ಅನ್ಕೋತೇನೆ. ಯಾಕಂದ್ರೆ ಅಷ್ಟೊಂದು ಜ್ಞಾನ ಅವ್ರ ಹತ್ರ. ನಾವೆಲ್ಲ ಅಜ್ಞಾನಿಗಳು, ಅವರ ಪಕ್ಕ ಕೂತ್ಕೊಂಡು ಮಾತಾಡೋಷ್ಟು ಯೋಗ್ಯತೆ ಇಲ್ಲ ಅನ್ಕೋತೇನೆ. ಅದು ನನ್ನ ಪುಣ್ಯ. ಏನು ಅವ್ರ ಹತ್ರ ಕೂತ್ಕೊಂಡು ಅವರಿಂದ ಒಂದು 4 ಮಾತುಗಳನ್ನ ನಾನು ಆಡ್ತಾ ಇದ್ದೇನೆ. ಅವರಿಂದ ಕೇಳೋಣ ನಾವು ನೀವೆಲ್ಲ. ಈಗ ಮುಂದಿನ ಪುಸ್ತಕ ಅವ್ರದ್ದು ವ್ಯಾಸರಾಜರ ಚರಿತ್ರೆ. ಪುಟಗಳು 57 ಪುಟಗಳನ್ನು ಒಳಗೊಂಡಿರ್ತಕ್ಕಂಥ ಈ ಪುಸ್ತಕ. ಇದನ್ನ ಹೇಗೆ ಬರ್ದಿದ್ದು? ನಿಮಗೆ ಯಾವಾಗ ಬರ್ದಿದ್ದು? ಇವರು ಬ್ರಹ್ಮಣ್ಯ ತೀರ್ಥರಿಗೆ ಶಿಷ್ಯರಾಗಿ ಸಣ್ಣ ಮಗು ಇದ್ದಾಗಿಂದ ಅವರೇ ತಂದು ಮಗುನ ಸಾಕಿ ಪುರುಷೋತ್ತಮ ತೀರ್ಥರು ಅಂತ ಗುಹೆಯಲ್ಲಿ ಆ ಅಭಿಷೇಕ ಮಾಡಿರ್ತಕ್ಕಂಥ ಹಾಲಿಂದ ಅವರು ಸಾಕಿದ್ದಾರೆ ಬ್ರಹ್ಮಣ್ಯ ತೀರ್ಥರು. ಬ್ರಹ್ಮಣ್ಯ ತೀರ್ಥರು ಯಾರ ಅಂದ್ರೆ ಸಾಕ್ಷಾತ್ತಾಗಿ ಸೂರ್ಯನ ಅಂಶ. ಅವರು ಸೂರ್ಯನ ಅಂಶ. ಅವ್ರ ಕೈಲೇ ಇವರು ಬೆಳೆದವರು. ಇವರು 12 ವರ್ಷಗಳ ಕಾಲ ಶ್ರೀಪಾದರಾಜರ ಹತ್ರ ಪಾಠ ಪ್ರವಚನ 64 ವಿದ್ಯೆಗಳನ್ನು ಕಲ್ತ್ಕೊಂಡು ಮುಂದೆ ಬಂದಿರ್ತೀನಿ. ಆಮೇಲೆ ಅದು ಅಲ್ಲದೆ ಹಂಪೆ ಒಳಗೆ ವಿಜಯನಗರ ಸಾಮ್ರಾಜ್ಯ ಇತ್ತಲ್ಲ ಅವಾಗ, ಅಂತ ಕಾಲದಲ್ಲಿ ರಾಜಗುರುಗಳಾಗಿ 60 ವರ್ಷಗಳ ಕಾಲ ಅಲ್ಲಿ ಅಲ್ಲಿತ್ತು. ನವವೃಂದಾವನದಲ್ಲಿ ಅವ್ರದ್ದು ಒಂದು ವೃಂದಾವನ ಇದೆ. ಈ 2 ಸ್ವಾಮಿಗಳು ನಮಗೆ ಬರ್ಕೊಟ್ಟಿದ್ದಾರೆ ಅನುಗ್ರಹ ಸಂದೇಶ. ಈಗ ಇವರ 11ನೇ ಪುಸ್ತಕ ವಾದಿರಾಜರ ಚರಿತ್ರೆ. ಈ ಪುಸ್ತಕಕ್ಕೆ ಜಗದ್ಗುರು ಮಧ್ವಾಚಾರ್ಯ ಮಹಾಸಂಸ್ಥಾನದ ಪೇಜಾವರ ಅಧೋಕ್ಷಜ ಸಂಸ್ಥಾನದ ಪೇಜಾವರ ಮಠದ ಶ್ರೀ ವಿಶ್ವೇಶ್ವರ ತೀರ್ಥ ಪಾದಂಗಳವರು ಇವ್ರ ಅನುಗ್ರಹ ಸಂದೇಶ ಕೊಟ್ಟಿದ್ದಾರೆ. ಇನ್ನೊಬ್ರು ಬರ್ತಾರೆ. ಶ್ರೀ 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 ವಿಶ್ವವಲ್ಲಭ ತೀರ್ಥ ಶ್ರೀಪಾದಂಗಳವರು ಇವರು ಕೂಡ ಇವರಿಗೆ ಅನುಗ್ರಹ ಸಂದೇಶವನ್ನು ಕಳಿಸಿದ್ದಾರೆ. ಇದು ತುಂಬಾ ದೊಡ್ಡದು ಅನ್ಕೋತೇನೆ. ಎಷ್ಟು ಪೇಜ್ಗಳಿದೆ ಇದು? 176 ಪುಟಗಳನ್ನು ಒಳಗೊಂಡಿದೆ ಇದು. ಇದನ್ನ ಯಾವ ಒಂದು ಪುಸ್ತಕವನ್ನು ಓದಿದಾಗ ಅಥವಾ ಯಾವ ಒಂದು ಸಂದರ್ಭದಲ್ಲಿ ಇದನ್ನ ಬರೆದ್ರಿ ನೀವು?
ಇದು ಅವ್ರದ್ದಾದ ತಕ್ಷಣ ಅವರು ಶಿಷ್ಯರಾಗಿ ವ್ಯಾಸರಾಯರ ಹತ್ರ ಶಿಷ್ಯತ್ವನು ಇಸ್ಕೊಂಡಿರ್ತಾರೆ. ಹೂವಿನ ಕೆರೆ ಅಂತ ಉಡುಪಿ ಹತ್ರ ಇದೆ, ಅಲ್ಲಿ ಇವರು ಹುಟ್ಟಿದ್ದು. ಅವರ ತಂದೆ ತಾಯಿ ಮಕ್ಕಳಿಲ್ಲ, ಮಕ್ಕಳು ಭಿಕ್ಷೆ ಕೊಡಿ ಅಂತ ಕೇಳ್ತಾರೆ. ಆಮೇಲೆ ಆ ಮಗು ಏನೋ ಆಗುತ್ತೆ, ಅದು ನಮಗೆ ನಮಗೆ ಕೊಟ್ಬಿಡ್ಬೇಕು. ಅಲ್ಲ ಮಗು ಬೇಕು, ನಮ್ಮ ವಯಸ್ಸಾದ್ಮೇಲೆ ನಾನು ನೋಡ್ಕೋಬೇಕು ಅಂದ್ರೆ ನಮಗೆ ಕೊಟ್ಬಿಡಿ ಅಂದ್ರೆ ನಾವು ಏನ್ ಮಾಡ್ಬೇಕು ಅಂತ ತುಂಬಾ ಬಂತಾರೆ. ಅದಕ್ಕೆ ಒಂದು ಕಂಡೀಷನ್ ಹೇಳ್ತಾರೆ, ಮನೆ ಒಳಗೆ ಹುಟ್ಟಿದ್ರೆ ನೀವ್ ಇಟ್ಕೋಬೇಕು, ಮನೆಯಿಂದ ಹೊರಗಡೆ ಹುಟ್ಟಿದ್ರೆ ನಮಗ್ ಕೊಡ್ಬೇಕು ಅಂತ. ಮನೆಯಿಂದ ಆಚೆನೆ ಹುಟ್ಟೋಗ್ತಾರೆ, ದರ್ಭ ಬಂದ್ಬಿಡುತ್ತೆ. ಮಾತಾಡಿದಂತೆ ಕೊಡ್ಲೇಬೇಕಾಗುತ್ತೆ ಅಲ್ವಾ? ಈಗ ಮುಂದಿನ ಪುಸ್ತಕ ಇದು ಇವರ 12ನೇ ಪುಸ್ತಕ, ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಚರಿತ್ರೆ. ಇದು ಇಲ್ಲಿ ತಗೋತೀನಿ ಆಮೇಲೆ. ಇಲ್ಲ ಯಾವಾಗ ಆಗಿದ್ದು ಇಲ್ಲ. ಇದು ಕೂಡ ರಾಘವೇಂದ್ರ ಸ್ವಾಮಿಗಳ ಕುರಿತಾಗಿರ್ತಕ್ಕಂಥ ಸಂಪೂರ್ಣ ಅವರ ಮಹಿಮೆಗಳನ್ನ, ಅವರ ಒಂದು ವೃಂದಾವನ ಒಟ್ಟು ವಿಷಯ ಗೊತ್ತಿರ್ತಕ್ಕಂಥದ್ದು. ಮಂತ್ರಾಲಯದ ಶ್ರೀ ಮಹಿಮಾನ್ವಿತರು ರಾಘವೇಂದ್ರ ಸ್ವಾಮಿಗಳು, ಅವರ ವಿಷಯವನ್ನು ಕೂಡ ಇವರು ಈ ಪುಸ್ತಕದಲ್ಲಿ ಹಿಡಿದಿಟ್ಟಿದ್ದಾರೆ. ನೋಡುವ, ನಾನು ಒಂದೆರಡು ಪುಸ್ತಕವನ್ನು ಇವರು ಓದೋ ಪ್ರಯತ್ನವನ್ನು ಮಾಡ್ತೇನೆ. ಸ್ವಲ್ಪ ಆದರೂ ಇವರಿಂದ ಜ್ಞಾನ ನನಗೂ ಬರಲಿ ಅನ್ಕೋತೇನೆ. ಈಗ 13ನೇ ಇವರ ಪುಸ್ತಕ ಜಯತೀರ್ಥರ ಚರಿತ್ರೆ, ಕೊನೆಯದು ಬದರಿ ಕ್ಷೇತ್ರದ ಮಹಿಮೆ. ಇವೆರಡು ಪುಸ್ತಕ ನಿಮ್ಗೆ ಪರಿಚಯ ಮಾಡ್ಕೊಡ್ತೇನೆ. ಅದು ತೋರಿಸುವನೆ ಜಯತೀರ್ಥರದ್ದು ಇಲ್ಲಿ ಬರುತ್ತೇನೆ. ಈ ಕಡೆ ಇವರು ಜಯತೀರ್ಥರ ಮಹಿಮೆ. ಇವಾಗ ಹಸ್ತಪ್ರತಿ ಇದೆ ಇದರಲ್ಲಿ, ಇನ್ನು ಮುದ್ರಣ ಮಾಡಿಸಿಲ್ಲ, ಮುದ್ರಣ ಮಾಡಿಸ್ಬೇಕು. ಅಕ್ಷರಗಳನ್ನು ನೋಡಿ, ಈ ವಯಸ್ಸಿನಲ್ಲೂ ಕೂಡ ಅವರು. ಅಮ್ಮ ಎಷ್ಟು ವರ್ಷ ಅಂದ್ರೆ ನೀವೀಗ? ನಿಮಗೆ ನನಗೆ ಆವಾಗ್ಲ ನಿಮಗೆ ಈಗ ಇವಾಗ 92. ನೋಡಿ, ಈ ವರ್ಷದಲ್ಲಿ ಇವರು 2022ರಿಂದ ಬರಿತಾ ಇದ್ದಾರೆ. ಈಗಲೂ ಕೂಡ ಇವರ ಹಸ್ತಾಕ್ಷರ ನೋಡಿ ಎಷ್ಟು ಚೆನ್ನಾಗಿದೆ. ಹಬ್ಬ ಹರಿದಿನಗಳು ಒಟ್ಟು ಎಲ್ಲ ಇದರಲ್ಲಿ ಸೇರ್ಕೊಂಡಿದೆಯಾ? ಆಮೇಲೆ ನೋಡಿ, ಇವರೇ ಬಿಡಿಸಿರ್ತಕ್ಕಂಥ ಇದು ಕೃಷ್ಣನ ಒಂದು ಚಿತ್ರ. ಹೌದು, ಜಯತೀರ್ಥರು ಇದನ್ನು ಕೂಡ ಬಿಡಿಸಿದ್ದಾರೆ. ಈ ಕೊನೆಯದು ಕೂಡ ಬದರಿ ಕ್ಷೇತ್ರದ ಮಹಿಮೆ. ಇವೆರಡು ಕೊನೆಯದಲ್ಲಿ ಇದೆ ಬಹುಶಃ, ಅಲ್ವಾ? ಇದಾ ಪುಸ್ತಕ? ಹೌದೌದು, ಬದರಿ ಇಲ್ಲಿ ಬರುತ್ತೆ, ಇದೆ, ಇಲ್ಲಿದೆ. ಇವು ಎರಡು ಪುಸ್ತಕಗಳು ಪ್ರಿಂಟ್ ಆಗಬೇಕು, ಮುದ್ರಣ ಮಾಡಬೇಕು, ಎಲ್ಲ ವ್ಯವಸ್ಥಿತವಾಗಿ ಬರೆದಿಟ್ಟಿದ್ದಾರೆ. ಬಹುಶಃ ಮಕ್ಕಳು ಅದನ್ನ ಮುದ್ರಣವನ್ನ ಮಾಡಿಕೊಡ್ಬೇಕು. ನೋಡಿ, ಇನ್ನೊಂದ್ಸರಿ ಇವರ ಹಸ್ತಪ್ರತಿ ತೋರಿಸ್ತೇನೆ, ಎಷ್ಟು ಚೆನ್ನಾಗಿದೆ. ಆರಾಮಾಗಿ ಓದ್ಬೋದು ಎಂಥವ್ರಾದ್ರೂ, ಅಷ್ಟು ಚೆನ್ನಾಗಿದೆ. ಮುತ್ತುಗಳಿಟ್ಟ ಹಾಗಿದೆ ನೋಡಿ ಅಕ್ಷರಗಳು. ಒಟ್ಟು ಇವರು 14 ಪುಸ್ತಕಗಳನ್ನ ಬರೆದು ಭಗವಂತನಿಗೆ ಸಮರ್ಪಣೆ ಮಾಡಿದ್ದಾರೆ. ಶ್ರೀ ಕೃಷ್ಣಾಯ ನಮಃ, ಶ್ರೀ ಗುರುಭ್ಯೋ ನಮಃ ಅಂತ ಹೇಳಿ ಹಾಕ್ಬಿಟ್ಟು ಅವೆಲ್ಲ ಪುಸ್ತಕಗಳನ್ನ ಬಹುಶಃ ನೀವೇ ಬರ್ದಿದ್ದ ಇದು ಅಲ್ವಾ? ನೋಡಿ, ಈಗಲೂ ಕೂಡ ಎಷ್ಟು ಅವ್ರಿಗೆ ಕೂತ್ಕೊಂಡು ಬರ್ದಿದ್ದು. ಅವ್ರ ತಾಯಿ ಇದಾರೆ, ಬುಕ್ಸ್ ಎಲ್ಲ ನೀಟಾಗಿ ಅರೇಂಜ್ ಮಾಡಿದ್ರು. ಹೌದಾ? ತಾಯಿ. ಇನ್ನೊಂದು ಏನು ನನ್ಗೆ ಖುಷಿ ಆಯ್ತಂದ್ರೆ ಅಮ್ಮ, ಈಗಿನ ದಿನದಲ್ಲಿ ಮಕ್ಕಳು ತಾವು ತಮ್ಮ ಕೆಲಸದಲ್ಲಿ ಉದ್ಯೋಗ ಅದರಲ್ಲಿ ಬ್ಯುಸಿ ಆಗಿರ್ತಾರೆ. ಅಮ್ಮ ಏನ್ ಮಾಮ್ ಆಮೇಲೆ ಮಾಡಿದ್ರಾಯ್ತು, ಹೋಗ್ಲಿ ಬಿಡಮ್ಮ ಆಮೇಲೆ ಮಾಡಿದ್ರಾಯ್ತು ಅನ್ನೋ ಜನಗಳನ್ನೇ ತುಂಬಾ ನೋಡಿದೀನಿ ನಾನು. ಇಷ್ಟೆಲ್ಲ ಸುಮಾರು 70 ಜನರ ಒಂದು ಸಂದರ್ಶನ ಮಾಡಿದ್ದೀನಿ. ಅಂತದ್ರಲ್ಲಿ ನಿಮ್ಮ ಮನೇಲಿ ಇವತ್ತು ನಾನು ಒಂದು ಸನ್ನಿವೇಶವನ್ನ ಸಂದರ್ಭ ನೋಡಿದ್ರೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನೋಡಿ, ಮಕ್ಕಳು ಸಸ್ಯಂದ್ರು ಎಲ್ಲರೂ ಪಾಪ ಎಲ್ಲೆಲ್ಲಿಂದ ಬಂದು ಲೈವ್ ನಲ್ಲೂ ಕೂಡ ದೂರದಲ್ಲಿ ಅವ್ರು ನೋಡ್ತಾ ಇದ್ದಾರೆ. ಎಷ್ಟು ನೀವು ಪುಣ್ಯವಂತರು, ಇಂಥ ಮಕ್ಕಳು ಸಸ್ಯಂದ್ರು ಪಡೆದಿದ್ದು ಅಲ್ವಾ ಈಗಿನ ದಿನದಲ್ಲಿ, ನಿಜವಾಗ್ಲು. ಆಮೇಲೆ ಹೇಳಿಮ್ಮ, ಇದು ನನಗೇನಂದ್ರೆ ತುಂಬಾ ಪುಣ್ಯ ಅಂದ್ರೆ, ನಾನು ಯಾವ್ದು ಒಂದು ಒಳ್ಳೆ ಕೆಲಸ ಮಾಡ್ಬೇಕು ಅಂದ್ರೆ ತುಂಬಾ ಸಹಕಾರ ಬೇಕು. ಹೌದೌದು, ಮನೇಲಿ ಎನ್ಕರೇಜ್ ಇರ್ಬೇಕು, ನಿಜ. ಎಲ್ಲ ವಾತಾವರಣ ತುಂಬಾ ಚೆನ್ನಾಗಿರ್ಬೇಕು. ಎಲ್ಲ ನನಗೆ ದೇವರು ಒದಗಿಸ್ಕೊಟ್ಟಿದ್ದಾರೆ, ನಿಜ. ಒಳ್ಳೆ ಮಕ್ಕಳು, ಒಳ್ಳೆ ಸೊಸೆಯರು, ಎಲ್ಲ ಎನ್ಕರೇಜು, ಎಲ್ಲ ಮಾಡೋದಕ್ಕೆ ಟೈಮು ಎಲ್ಲ ಅವಕಾಶ ಕೊಟ್ಟಿದ್ದರಿಂದ ನನಗೆ ದೇವರ ಕೆಲಸ ಮಾಡೋದಕ್ಕಾಯ್ತು. ಅವರಿಗೆ ನನಗೆ ಎಷ್ಟು ಹೇಳಿದ್ರು ಅದು ತುಂಬಾ ಅದೃಷ್ಟವಂತರು ಅನ್ಕೊಳ್ತೀನಿ ನಾನು. ಯಾಕಂದ್ರೆ ದೇವ್ರು ಯಾರಿಂದ ಕೆಲಸ ಮಾಡಿಸ್ಬೇಕಾದ್ರೆ ಅದೆಲ್ಲ ಒದಗಿಸ್ಕೊಡ್ತಾನೆ. ಅದು ಇಂಪಾರ್ಟೆಂಟ್ ಯಾವಾಗಲೂ ಮನುಷ್ಯನಿಗೆ. ಹಾಗಂತ ನೀವು ಇಷ್ಟೊಂದು ಪುಸ್ತಕ ಬರ್ದಿದ್ದೀರಾ. ಇವತ್ ನಂದು ಅಷ್ಟೇ, ನಮ್ಮ ಮನೆಯವರು ಮಗ ನನ್ನ ಕೊಟ್ಟಿರಂತೆ ಈಗೆಲ್ಲ ಎಲ್ಲೆಡೆ ಬರ್ತೇನೆ, ಓಡಾಡ್ತೇನೆ ಅಲ್ವಾ. ಎಲ್ಲದಕ್ಕೂ ಏನೋ
ಇದು ಹರಿಕಥಾಂಸಾರ. ಹರಿಕಥಾಂಸಾರ ಇದನ್ನು ಕೂಡ ಅವರು ಸುಮಾರು ಇವಾಗ ಎಷ್ಟು ಬರ್ದಿದ್ದಾರೆ? ಸುಮಾರು ಒಂದು 6-7 ಸಂಧಿಗೆ 6-7 ಸಂಧಿಯನ್ನ ಇವಾಗ ಬರಿತಾ ಇದ್ದಾರೆ. ಈಗ ಅರ್ಧಕ್ಕಾಗಿದೆ, ಇನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತೆ ಅದು ಪೂರ್ಣ ಆದಾಗ, ನೀವು ಶತಾಯುಷಿಗಳಾದಾಗ ನಾವು ಖಂಡಿತ ಮತ್ತೆ ಬರ್ತೇನೆ. ಅವಾಗ ತುಂಬಾ ಒಳ್ಳೆಯ ಒಂದು ಅಲ್ಲಿವರೆಗೆ ಇದೆಲ್ಲ ಮುಗಿದಿರ್ಲಿ ನಿಮ್ದು ಬರೆಯೋ ಅಲ್ವಾ? ಹೌದು. ಆನಂತರ ಅವು ಚಿಕ್ಕ ಪುಸ್ತಕಗಳೇನು ಆ ಕಡೆದಿಟ್ಟದ್ದು? ಇದು ಶಾಂತಾಬಾಯಿ ಇವರು ಬಂದು ನಮ್ದೆಲ್ಲ ನೋಡಿ ನನಗೆ. ಹೌದು. ಈ ವಿಷಯ ಏನಂದ್ರೆ, ಈ ಇವ್ರದ್ದು ಉಪಯುಕ್ತ ಪತ್ರಿಕೆಯಲ್ಲಿ ಶಕುಂತಲಾ ವೆಂಕಟೇಶ್ ಮೂರ್ತಿ ಅವರಿಗೆ ಜೀವಮಾನ ಸಾಧನೆ ಪ್ರಶಸ್ತಿ. ಇದು ಬೆಂಗಳೂರಿನಲ್ಲಿರ್ತಕ್ಕಂಥ ಮೈತ್ರಿ ಕನ್ನಡ ಮಹಿಳಾ ಹರಿದಾಸ ಟ್ರಸ್ಟ್ ಹಾಗೂ ಹೆಳವನಕಟ್ಟೆ ರಂಗನಾಥ ಭಕ್ತ ವೃಂದದವರು ಜಂಟಿಯಾಗಿ ಬಂದು ಇವರಿಗೆ ಜೀವಮಾನ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಇನ್ನೂ ಒಂದು ವಿಶೇಷ ಹೆಮ್ಮೆ ಏನಂದ್ರೆ, ಈ ಮೈತ್ರಿ ಕನ್ನಡ ಮಹಿಳಾ ಹರಿದಾಸ ಟ್ರಸ್ಟ್ ನಲ್ಲಿ ನಾನು ಒಬ್ಬ ಸದಸ್ಯೆ, ಜೊತೆಗೆ ಸಂಘಟನಾ ಕಾರ್ಯದರ್ಶಿ ನಾನಲ್ಲಿ ಆ ಒಂದು ಸಂಸ್ಥೆಯಲ್ಲಿ. ಅಂತ ಒಂದು ಜೀವಮಾನ ಪ್ರಶಸ್ತಿಯನ್ನ ಕೊಡ್ಬೇಕಾದಾಗ ನಾನು ಇಲ್ಲಿರ್ಲಿಲ್ಲ. ಕೊನೆಗೆ ಅವ್ರ ಪ್ರಶಸ್ತಿಯನ್ನು ತಗೊಂಡ ನಂತರ ಅವರನ್ನು ಭೇಟಿಯಾಗುವ ಒಂದು ಸುಯೋಗ ನನಗೆ. ಈ ಇಲ್ಲಿರ್ತಕ್ಕಂಥವ್ರು ಇವರೆಲ್ಲ ಸದಸ್ಯರು, ಮೈತ್ರಿ ಮತ್ತ ಈ ಹೆಳವನಕಟ್ಟೆಗಿರಿ ಅಮ್ಮ ಸಂಸ್ಥಾನ ಸಂಘದವರು. ಅಮ್ಮಂಗೆ ಅವರು ಜೀವಮಾನ ಪ್ರಶಸ್ತಿಯನ್ನು 2 ಸಂಘದ ಪರವಾಗಿ ಅವರ ಮನೆಗೆ ಬಂದು ಜೀವಮಾನ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಅದು ಉಪಯುಕ್ತ ಪತ್ರಿಕೆಯಲ್ಲಿ ಪ್ರಕಟ ಕೂಡ ಆಗಿದೆ. ಅಮ್ಮ, ಈಗ ಈವರೆಗೆ ನಿಮ್ಮ ಬರ್ದಿರ್ತಕ್ಕಂಥ ಎಲ್ಲ ಪುಸ್ತಕಗಳ ಬಗ್ಗೆ ತಿಳ್ಕೊಂಡ್ವಿ. ನಿಮ್ಮ ಬಾಲ್ಯ, ನಿಮ್ಮ ಮದುವೆ ಆಗಿ ನೀವು ಇಲ್ಲಿ ಬಂದಿದ್ದು, ಕೊಳ್ಳೇಗಾಲು, ಎಲ್ಲ ವಿಷಯಗಳನ್ನ ನಾವು ಸಂಪೂರ್ಣವಾಗಿ ನಿಮ್ಮಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದೀವಿ. ಈಗ ಕೊನೆಯದಾಗಿ ನಿಮ್ಮಂತ ಹಿರಿಯರಿಂದ ನಾವು ಕಲಿಬೇಕಾದದ್ದೇನು? ಈಗಿನ ಪೀಳಿಗೆಗೆ, ಯುವ ಪೀಳಿಗೆಗೆ ನೀವು ಏನ್ ಹೇಳಿ ಬಯಸ್ತಾ ಇದ್ದೀರಾ? ಆದ್ರೆ ಇಷ್ಟೊಂದು ಈ ಕಾಲದಲ್ಲಿ ಇಷ್ಟು ಮಟ್ಟಿಗೆ ಎಲ್ಲ ಯಾರು ವಯಸ್ಸಾದವರು ಮಾಡಿದವರು, ಮಹಿಳೆಯರು ಯಾರು ಏನೇನು ಸಾಧನೆ ಮಾಡಿದ್ದಾರೆ ಅಂತ ದುಡ್ಕೊಂಡು ನೀವು ಮಾಡ್ತಕ್ಕಂಥ ದೊಡ್ಡ ಸರ್ವೀಸು, ಅದ್ ನೆನ್ಸ್ಕೊಂಡ್ರೆ ನನಗೆ ತುಂಬಾ ಸಂತೋಷ ಆಗತ್ತೆ. ಬಯಸ್ತಾ ಇದ್ದೀರಾ? ಈಗಿನ ಪೀಳಿಗೆಯವರಿಗೆ ಏನಾಗಿದೆ ಅಂದ್ರೆ, ಮನೆ ಒಳಗೆ ಎಲ್ಲ ದೊಡ್ಡವರಾದವರು, ಹಿರಿಯರು, ಇಲ್ಲ ಸಂಪ್ರದಾಯಸ್ಥರು, ನಮ್ಮ ಭಾರತೀಯ ಪದ್ಧತಿಗಳು ನಾವು ಏನ್ ಮಾಡ್ತಾ ಇದ್ದೀವೋ ಅದನ್ನೆಲ್ಲ ಮಾಡಿ ಅವರು ಕೂಡ ನೀವು ಇದೆಲ್ಲ ಕಲ್ತ್ಕೋಬೇಕು, ಎಷ್ಟು ಓದ್ಲಿ, ಎಷ್ಟು ಫಾರಿನ್ ಹೋದ್ ಬರ್ಲಿ, ಏನ್ ಮಾಡಿದ್ರು ಕೂಡ ನಮ್ಮದನ್ನ ಬಿಡಬಾರ್ದು. ಮಾಡಿದ್ರೆ ಅದರಿಂದ ಎಷ್ಟೊಂದು ಪವರು, ಎಷ್ಟು ಒಳ್ಳೇದಾಗತ್ತೆ ಅನ್ನೋದನ್ನ ಅವರಿಗೆ ಹೇಳ್ಕೊಡ್ಬೇಕು ದೊಡ್ಡವರು. ಪ್ರತಿಯೊಬ್ಬರು ಮನೆಯಲ್ಲಿ ಕೂಡ ಎದ್ದು ಹೇಳ್ಕೊಡ್ತಾರೆ. ಯಾಕಂದ್ರೆ ನಾವು ಮಾಡಿದಾಗ ಮಕ್ಕಳಿಗೆ ಇದ್ದಾಗಲ್ಲ ನಮ್ಗೆ ಟೈಮ್ ಇಲ್ಲ, ಯಾವ್ದು ಮಾಡಕ್ಕಾಗಲ್ಲ, ಹೋಗ್ಬೇಕು ಅಂತ ಅವ್ರು ಹೇಳ್ತಾರೆ. ಆದ್ರೆ ಎಷ್ಟು ಎಲ್ಲರಿಗೂ ಟೈಮ್ ಇರುತ್ತೆ, ಇದಕ್ಕೊಂದ್ ಸ್ವಲ್ಪ ಟೈಮ್ ಮಾಡ್ಕೊಂಡು ಅವ್ರ ಪರಿವರ್ತನೆ ಮಾಡ್ಬೇಕು. ಅವ್ರ ಮನಸ್ಸನ್ನ ಮಾಡ್ತಕ್ಕಂಥದ್ದು ದೊಡ್ಡವರಿಗೆ ಮನೆಯನ್ನು ಸೇರಿತ್ತು. ಕೇಳಿದ್ರಲ್ಲ ಅಮ್ಮನ ಮಾತು. ಇಂದಿನ ಜನಾಂಗ ಯಾವ ಕಡೆ ಹೋಗ್ತಾ ಇದೆ ತಮ್ಮೆಲ್ಲರಿಗೂ ಗೊತ್ತಿದೆ. ಸ್ವಲ್ಪ ಮಟ್ಟಿಗೆ ನಾವು ನೀವೆಲ್ಲ ಸೇರಿ ಆಧ್ಯಾತ್ಮಿಕವಾಗಿ ಧಾರ್ಮಿಕ ಒಂದು ಸಂಸ್ಕಾರವಂತನಾಗಿ ಬೆಳೆಸುವ ಒಂದು ಮಾರ್ಗವನ್ನ ನಾವು ನೀವೆಲ್ಲ ಮನೆಯಿಂದಲೇ, ನಮ್ಮಿಂದಲೇ ಆರಂಭಿಸೋಣ ಎಂಬ ಒಂದು ಮಾತನ್ನ, ಕಳಕಳಿಯ ಕೋರಿಕೆಯನ್ನ, ವಿನಂತಿಯನ್ನ ಅಮ್ಮ ಮಾಡಿಕೊಂಡಿದ್ದಾರೆ. ಖಂಡಿತವಾಗಿಯೂ ನಾವು ಆ ನಿಟ್ಟಿನಲ್ಲಿ ಮುಂದುವರಿಯೋಣ ಅಂತ ನಾನು ಕೂಡ ಆಸೆ ಮಾಡ್ತೇನೆ. ಅಮ್ಮ, ಕೊನೆಯದಾಗಿ ಈವರೆಗೆ ನೀವಷ್ಟೇ ಇಲ್ಲ, ನಿಮ್ಮ ಕುಟುಂಬದವರೆಲ್ಲರೂ, ಮಕ್ಕಳು, ಸೊಸೆಂದ್ರು, ಮಗಳು ಕೂಡ, ಇವರು ಇಬ್ರು ಕೂಡ ಅಲ್ಲಿಂದ ಬಂದು ಕೊನೆಗೆ ಆನ್ಲೈನ್ ಅಲ್ಲಿ ನೋಡ್ತಾ ಇದ್ದಾರೆ. ನಿಮ್ಮ ಕುಟುಂಬದವರೆಲ್ಲ ಈವರೆಗೆ ನನಗೆ ಸುಮಾರು ನನ್ನನ್ನ ಕರೆದು ನಿಮ್ಮಲ್ಲಿಗೆ ಉಪಹಾರ ಕೂಡ ನಿಮ್ಮಲ್ಲೇ ಮಾಡಿದೆ ನಾನು ಇವತ್ತು. ಅದು ನನ್ನ ಜೊತೆಗೆ ಸುಮಾರು ಒಂದು ಅರ್ಧ ಗಂಟೆ 40 ನಿಮಿಷ ಅನ್ಕೋತೇನೆ ಸಮಯವನ್ನ ನನಗೋಸ್ಕರ ಕೊಟ್ಟು, ನಮ್ಮ ಗೋವಾ ಕನ್ನಡ ಯೂಟ್ಯೂಬ್ ವೀಕ್ಷಕರಿಗೋಸ್ಕರ ಕೊಟ್ಟು, ನಿಮ್ಮೆಲ್ಲ ಈ ಪುಸ್ತಕದ ಮಾಹಿತಿಯನ್ನ, ನಿಮ್ಮ ಬಾಲ್ಯದಿಂದ ಈವರೆಗೆ ಇರ್ತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ನನ್ನ ವೈಯಕ್ತಿಕವಾಗಿ ಹಾಗೂ ನಮ್ಮ ಗೋವಾ ಕನ್ನಡ ಯೂಟ್ಯೂಬ್ ಚಾನೆಲ್ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು, ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನಮಸ್ಕಾರಮ್ಮ. ನಮಸ್ಕಾರ ಶ್ರೀಮತಿ. ಅಖಿಲ 2 ಗುಂಪಿವೆ, ಅನೇಕ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೀನಿ. ಶಕುಂತಲಾ ವೆಂಕಟೇಶ್ ಮೂರ್ತಿ. ನಂದು ಶ್ರೀ ಹರೀಶ್ ಮೇಡಮ್ ಅಂತ ಫೇಸ್ಬುಕ್ ಗ್ರೂಪ್ ಇದೆ, ಹಾಗೂ ಗೋವಾ ಕನ್ನಡತಿ ಅಂತ ಹೇಳಿ ಗೋವಾ ಕನ್ನಡತಿ ಯೂಟ್ಯೂಬ್. ಇದರಲ್ಲಿ ಗೋವಾ ಕನ್ನಡ ಯೂಟ್ಯೂಬ್ ದಲ್ಲಿಯೇ ನಾನು ಇವರನ್ನ ಇಂದು ಸಂದರ್ಶನ ಮಾಡಿದ್ದು. ಅಮ್ಮ, ನಿಮ್ಮ ಆಶೀರ್ವಾದ ಬೇಕು ಈ ಗುಂಪಿಗೆ, ನನಗೆ. ಖಂಡಿತವಾಗ್ಲೂ ಅದನ್ನೇ ನಾವು ಅಪೇಕ್ಷೆ ಮಾಡ್ತಾ ಇದ್ದೇನೆ ಅಷ್ಟೇನೆ. ಖಂಡಿತವಾಗ್ಲೂ ನನ್ನ ಆಶೀರ್ವಾದ, ದೇವರ ಆಶೀರ್ವಾದದಿಂದ ಇರೋದ್ರಿಂದ ಇನ್ನೂ ಒಳ್ಳೇದಾಗತ್ತೆ. ಓಕೆ. ತುಂಬಾ ಒಳ್ಳೆ ದಿವಸ ಅಂತ ನನಗೆ ತುಂಬಾ ಅನ್ನಿಸ್ತಾ ಇದೆ.
ನೀವು ಬಂದು ಇಷ್ಟೊಂದು ಶ್ರಮ ವಹಿಸಿ ನಮ್ಮನ್ನ ಸಂದರ್ಶನ ಮಾಡಿ ಎಲ್ಲ ವಿಷಯಗಳನ್ನು ಸಂಗ್ರಹ ಮಾಡಿ ಪುಸ್ತಕಗಳು ಎಲ್ಲ ವಿಷಯ ನನ್ನ ಪರ್ಸನದ್ದು ಎಲ್ಲ ಮಾಡಿದ್ದಕ್ಕೆ ನಾನು ಅವರಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ.